ಆವಾಗ ಆನ್ ಮಾಡಿರಿ. ಬಟ್ ಇವಾಗ ವಾಕ್ಯ ಕೇಳಿಸ್ಕೊಡ್ರಿ. ನಾನು ಹೇಳುವಾಗ ಕೇಳಿಸ್ಕೊಡ್ರಿ, ನಾನು ಕೇಳುವಾಗ ಹೇಳ್ರಿ. ಓಕೆ, ಸಿದ್ಧರಾಗಿದ್ದೀರಾ ವಾಕ್ಯಕ್ಕಾಗಿ? ಬಟ್ ವಾಕ್ಯದಲ್ಲಿ ನಾವು ಹೋಗೋಕ್ಕಿಂತ ಮುಂಚೆ, ಈ ಟಾಪಿಕಲ್ಲಿ ನಾವು ಹೋಗೋಕ್ಕಿಂತ ಮುಂಚೆ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಸಿಸ್ಟರ್ ಅಂಜಲಿ ಅವರು ಇದ್ದರೆ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಜಾನ್ 15:16, 15:16 ಓದಿ ಸಿಸ್ಟರ್. ನಾನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತಾಗಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ. ಈಗ ಥ್ಯಾಂಕ್ ಯು ಸಿಸ್ಟರ್. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂದರೆ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ಆದರೆ ನಾನೇ ನಿಮ್ಮನ್ನು ಆರಿಸಿಕೊಂಡು ನೀವು ಹೋಗಿ ಫಲ ಕೊಡುವವರಾಗಿರಬೇಕು, ಆ ಫಲ ನಿಲ್ಲಬೇಕು. ನಾವು ಉದ್ದೇಶ ತಿಳಿದುಕೊಂಡಿದ್ದೇವೆ ಶ್ರೀನಿವಾಸಣ್ಣ ಅವರ ಸಂದೇಶದ ಮೂಲಕ. ಯಾಕೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ, ಯಾವಾಗ ಆತ ನಮ್ಮನ್ನು ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ. ಪ್ರಾರಂಭದ ದಿನದಿಂದ ಇವಾಗವರೆಗೆ ಇವತ್ತು 18ನೇ ದಿವಸ ನಾವು ಈ ಬೈಬಲ್ ಶಾಲೆಯಲ್ಲಿ ಸೇರಿ ಬರೋದು, 18th ಡೇ. ಇನ್ನು 2 ದಿವಸದಲ್ಲಿ ನಾವೆಲ್ಲರ ಜೊತೆ ಸೇರಕ್ಕಿದ್ದೇವೆ. ನಾವು ಗುಲ್ಬರ್ಗದಲ್ಲಿ ನಾವೆಲ್ಲರೂ ಬರೋಕ್ಕಿದ್ದೇವೆ. ಬಟ್ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ, ಯೇಸು ಕ್ರಿಸ್ತನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಒಂದು. ಎರಡನೇದು, ಯಾಕೆ ಆರಿಸಿಕೊಂಡಿದ್ದಾನೆಂದರೆ ಫಲ ಬೀರುವುದಕ್ಕೆ, ಎರಡನೇ ಉದ್ದೇಶ. ಮೂರನೇದು, ಆ ಫಲ ನಿಲ್ಲಬೇಕು. ಇಲ್ಲಿ ಯೇಸು ಕ್ರಿಸ್ತನು ಫಲದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದು ಯಾವ ಫಲ ಅಂದರೆ, ನಮ್ಮ ಜೀವಿತದಲ್ಲಿ ನಾವು ದೇವರ ರಾಜ್ಯಕ್ಕಾಗಿ ಫಲ ಬೀರುವ ಮರಗಳಾಗಬೇಕು, ಫಲಭರಿತ ಜೀವಿತ ಆಗಬೇಕು. ಆ ಫಲದ ಬಗ್ಗೆ ಆತನು ಮಾತನಾಡ್ತಾ ಇದ್ದಾನೆ. ಇಲ್ಲಿ ನಾನು ನೀವು ಪ್ರಾಮುಖ್ಯವಾದ ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಈ ಎವೆಂಜಲಿಸಮ್ ಟಾಪಿಕಲ್ಲಿ ನಾವು ಪ್ರವೇಶ ಮಾಡೋಕ್ಕಿಂತ ಮುಂಚೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಒಂದು. ಎರಡನೇದು, ದೇವರು ಯಾಕೆ ನನ್ನನ್ನು ಆರಿಸಿಕೊಂಡಿದ್ದಾನೆ ಅಂದರೆ ನಾನು ಫಲ ಬೀರುವುದಕ್ಕೆ. ಮೂರನೇದು, ಫಲ ನಿಲ್ಲುವುದಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಹಿ ಆರ್ಡೈನ್ಡ್. ಇವಾಗ ದೇವರು ನಮ್ಮನ್ನು ಆರಿಸಿಕೊಂಡಿರುವಾಗ ನಾವು ಫಲ ಬೀರಬೇಕು, ಫಲ ನಿಲ್ಲಬೇಕು. ದೇವರು ನಮ್ಮನ್ನು ನೇಮಿಸಿದ್ದಾನೆ. ಇಲ್ಲಿ ಯಾರಿಗೆ ಸುವಾರ್ತೆ ಪ್ರಚಾರ ಮಾಡೋಕ್ಕೆ ಸ್ಪೆಷಲ್ ಕರೆ ಬೇಕಾಗಿಲ್ಲ. ಓಕೆ, ನಾನು ಇವತ್ತು ನಿಮಗೆ ನಿಮ್ಮ ಜೀವಿತದಲ್ಲಿ ದೇವರಿಟ್ಟಿರುವ ಕರೆ ಹೇಗೆ ತಿಳಿದುಕೊಳ್ಳೋದು, ಅದು ಕೂಡ ಒಂದು ಭಾಗ ಇದೆ. ನಾನು ಅದನ್ನು ಕೂಡ ಸಾರ್ತೇನೆ. ಸಮಯ ಸ್ವಲ್ಪ, ನಾನು ಒಂದು 10 ನಿಮಿಷ ಜಾಸ್ತಿ ತಗೋಬೋದು ಇವತ್ತು. ಮುಗಿಸೋಕ್ಕೆ ಈ ಟಾಪಿಕ್ ಪ್ರಯತ್ನ ಮಾಡ್ತೇನೆ. ಬಟ್ ನಾಳೆ ಒಂದು ವೇಳೆ ನಾವು ಸೇರಿ ಬರ್ತಾ ಇದ್ದರೆ ನಾನು ಅದನ್ನು ಸ್ವಲ್ಪ ಉಳಿಸ್ತೇನೆ. ಇಲ್ಲ ಅಂದರೆ ಇವತ್ತೇ ಈ ಟಾಪಿಕ್ನ ನಾವು ಮುಗಿಸಿಕೊಳ್ಳಕ್ಕಿದ್ದೇವೆ. ನನ್ನ ಸ್ವರ ನಿಮ್ಮೆಲ್ಲರಿಗೆ ಕೇಳಿಸ್ತಾ ಇದೆ ಅಂತ ನಾನು ನಂಬ್ತೇನೆ. ಎಸ್, ಥ್ಯಾಂಕ್ ಯು. ಆತನು ಆರಿಸಿಕೊಂಡಿದ್ದು ಉದ್ದೇಶ ಫಲ ಕೊಡುವುದಕ್ಕೆ, ಫ್ರೂಟ್ ಅಲ್ಲ, ಫಲ ಕೊಡುವುದಕ್ಕೆ, ಫಲ ನಿಲ್ಲುವುದಕ್ಕೆ. ಎರಡು ಬಹಳ ಪ್ರಾಮುಖ್ಯವಾದ ವಿಷಯ ಪ್ರಿಯರೇ. ಒಂದು ಫಲ ಕೊಡಬೇಕು, ಇನ್ನೊಂದು ಫಲ ನಿಲ್ಲಬೇಕು. ಫಲ ಬೀರಬೇಕು, ಫಲ ನಿಲ್ಲಬೇಕು. ನಾನು ನೀನು ಈ ಲೋಕದಲ್ಲಿ ಫಲಭರಿತ ಜೀವಿತ ಜೀವಿಸೋದೇ ದೇವರ ಉದ್ದೇಶ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ಆದಾಮ್ ಹವ್ವನನ್ನು ದೇವರು ಆಶೀರ್ವದಿಸಿದ. ಏನಂತ ಹೇಳಿದ ಗೊತ್ತಾ? ನೀವು ಬಿ ಫ್ರೂಟ್ಫುಲ್ ಆ್ಯಂಡ್ ಮಲ್ಟಿಪ್ಲೈ. ನೀವು ಫಲ ಬೀರಿರಿ ಮತ್ತು ಬಹುಗುಣದಲ್ಲಿ, ಗುಣಾಕಾರದಲ್ಲಿ ನೀವು ಬೆಳೆಯಿರಿ, ಭೂಮಿಯನ್ನು ವಶ ಮಾಡಿಕೊಳ್ಳಿರಿ, ಆಳಿರಿ ಅಂತ, ದೊರೆತನ ಮಾಡಿರಿ ಅಂತ ದೇವರು ಆದಾಮ್ ಹವ್ವಗೆ ಆಶೀರ್ವಾದ ಮಾಡಿ, ಫಲ ಬೀರುವುದು ಅದು ನಮ್ಮ ಒಂದು DNA ಇದೆ ಪ್ರಿಯರೇ. ಓಕೆ, ಶಾರೀರಿಕವಾಗಿ ನಾವು ಫಲ ಬೀರ್ತೇವೆ. ಫಾರ್ ಎಕ್ಸಾಂಪಲ್, ನಾವು ಮದುವೆ ಆದಮೇಲೆ ಮಕ್ಕಳನ್ನು ನಾವು ಕೊಡ್ತೇವೆ. ಹಾಗೆ ಯೇಸುವನ್ನು ನಂಬಿದ ಪ್ರತಿಯೊಬ್ಬರು ಅವರು ಆತ್ಮಿಕ ಮಕ್ಕಳಿಗೆ ಜನ್ಮ ಕೊಡಬೇಕು. ಆತ್ಮಿಕ ಮಕ್ಕಳಿಗೆ ಜನ್ಮ ಕೊಡಬೇಕು. ನೀನು ನಾನು ಹೋಗಿ ಸುವಾರ್ತೆ ಸಾರಬೇಕು. ಸುವಾರ್ತೆ ಸಾರಿದಾಗ ಯಾರಿಗೆ ನಾವು ಸುವಾರ್ತೆ ಸಾರ್ತೇವೋ ಅವರಿಗೆ ನಾವು ಆತ್ಮಿಕ ತಂದೆ, ಆತ್ಮಿಕ ತಾಯಿ ಆಗ್ತೇವೆ. ಸೊ
ಈಗ ಈ ಟಾಪಿಕ್ ನಿಮಗೆ ನಾನು ಯಾವುದಕ್ಕಾಗಿ ಸಿದ್ಧಪಡಿಸ್ತೀನಿ ಅಂದರೆ, ನೀವು ಫಲ ಕೊಡುವುದು ಅದು ನಿಮ್ಮ ಒಂದು ಹುಟ್ಟಿದ ಜನ್ಮ ಹಕ್ಕಾಗಿದೆ. ಈಗ ಯಾರು ಕೂಡ ಮಕ್ಕಳನ್ನು ಹೇಗೆ ಹುಟ್ಟಿಸ್ಬೇಕಂತ ಪ್ರಾಕ್ಟೀಸ್ ಮಾಡಲ್ಲ ಪ್ರಿಯರೇ. ಹಾಗೆ ಸುವಾರ್ತೆ ಸಾರೋದು ಕೂಡ ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇಲ್ಲ. ಅದು ನಮ್ಮ ಒಂದು DNA ಯಲ್ಲೇ ಇದೆ. ನಮ್ಮ ಆತ್ಮಿಕ ಜೀವಿತ ಅದು ಒಂದು ಏನಂತಾರೆ, ಸಾಧಾರಣ ಸ್ವಾಭಾವಿಕದಲ್ಲಿ ಅದು ಬರುವಂಥದ್ದಾಗಿದೆ. ಹಾಗೆ ಸೋಲ್ ವಿನ್ನಿಂಗ್ ಅನ್ನೋದು ಒಬ್ಬ ವಿಶ್ವಾಸಿಗೆ ಅದು ಒಂದು ಅವನ ಜೀವನ ಶೈಲಿ ಆಗಬೇಕು, ಅದು ಒಂದು ಅವನ ಒಂದು ಜೀವನ ಆಗಬೇಕು. ಇದಕ್ಕೆ ಸ್ಪೆಷಲ್ ಟೀಚಿಂಗ್ಸ್ ಅಥವಾ ಸ್ಪೆಷಲ್ ವಿಷಯಗಳು ಅಥವಾ ವಿಷಯಗಳು ತಿಳಿದುಕೊಳ್ಳೋದರಲ್ಲಿ ಏನೂ ಅವಶ್ಯಕತೆ ಇಲ್ಲ. ಬಟ್ ಬಹಳ ಸಂಗತಿಗಳಿದ್ದಾವೆ. ಸುವಾರ್ತೆ ಪ್ರಚಾರ ನಾವು ಮಾಡುವುದಕ್ಕಿಂತ ಮುಂಚೆ ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗಿರೋದೇನೆಂದರೆ, ನಾನು ಕರೆಯಲ್ಪಟ್ಟಿದ್ದೇನೆ, ನಾನು ಫಲ ಬೀರಬೇಕು, ನನ್ನ ಫಲ ನಿಲ್ಲಬೇಕು. ಓಕೆ, ಈಗ ನಾವು ಟಾಪಿಕಲ್ಲಿ ಹೋಗೋಣ. ನಾನು ನಂಬ್ತೇನೆ ದೇವರು ನಿಮ್ಮ ಜೊತೆ ಮಾತನಾಡ್ತಾ ಇದ್ದರೆ ನೀವೆಲ್ಲರೂ ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕರಿಸಿರಿ, ವಿಶ್ವಾಸದಿಂದ ಸ್ವೀಕರಿಸಿರಿ. ಓಕೆ, ಈಗ ನಾವು ಟಾಪಿಕಲ್ಲಿ ಹೋಗೋಣ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ, 17ನೇ ವಚನ, 18ನೇ ವಚನ ಓದಿ ಸಿಸ್ಟರ್. ಹೀಗಿರುವಲ್ಲಿ ಆತನು ಗಲಿಲಾಯ ಸಮುದ್ರದ ಬಳಿಗೆ ಹೋಗುತ್ತಿರುವಾಗ ಸೀಮೋನನ ತಮ್ಮನಾದ ಆಂದ್ರಿಯನು ಸಮುದ್ರದಲ್ಲಿ ಬಲೆ ಬೀಸುವುದಕ್ಕೂ ಕಂಡನು. ಅವರು ಬೆಸ್ತರು ಯೇಸು ಅವರಿಗೆ, ತನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಇನ್ನು ಸ್ವಲ್ಪ ಮುಂದೆ ಹೋಗಿ ಜಬುದಾಯನ ಮಗನಾದ ಯಾಕೋಬನನ್ನು, ಅವನ ತಮ್ಮನಾದ ಯೋಹಾನನನ್ನು. ಸಾಕು ಸಿಸ್ಟರ್, ಈಗ ನನ್ನ ಕಡೆ ನೋಡ್ರಿ. ಇಲ್ಲಿ ಈ ವಚನ ನಮಗೆ ಗೊತ್ತು ಪ್ರಿಯರೇ. ಮತ್ತಾಯ ಬರೆದ ಸುವಾರ್ತೆಯಲ್ಲಿದೆ, ಮಾರ್ಕನ್ ಬರೆದ ಸುವಾರ್ತೆಯಲ್ಲಿದೆ, ಲೂಕನ್ ಬರೆದ ಸುವಾರ್ತೆಯಲ್ಲಿ ಕೂಡ ಈ ಒಂದು ಪ್ಯಾಸೇಜ್ ಇದೆ. ಇಲ್ಲಿ ಯೇಸು ಕ್ರಿಸ್ತನು ಒಂದು ವಿಷಯವನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ಅದು ಏನಂದರೆ, ನನ್ನನ್ನು ಹಿಂಬಾಲಿಸು. ಈಗ ಯೋಹಾನ 15:16ನೇ ವಚನದ ಪ್ರಕಾರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೆ ಕರೀತಾ ಇದ್ದಾನೆ, ನೀನು ನನ್ನನ್ನು ಹಿಂಬಾಲಿಸು. ಯಾವ ಸಂದರ್ಭದಲ್ಲಿ ಅಂದರೆ, ಅವನು ಮೀನು ಹಿಡಿತಾ ಇರ್ತಾನೆ, ಬಲೆಗಳನ್ನು ತೊಳಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೆ ನೀನು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾನೆ. ಎಲ್ಲರೂ ಹೇಳ್ರಿ, ಹಿಂಬಾಲಿಸು, ಫಾಲೋ ಮೀ. ಓಕೆ, ಈ ಪದದ ಅರ್ಥ ಏನು ಅಂತ ನಾನು ವಿವರಿಸ್ತೇನೆ. ಫಾಲೋ ಮೀ, ಹಿಂಬಾಲಿಸು. ಯಾರಾದರೂ ಟೈಪ್ ಮಾಡಬಹುದು, ಹಿಂಬಾಲಿಸು, ಫಾಲೋ ಮೀ. ಜೀಸಸ್ ಈಸ್ ಕಾಲಿಂಗ್ ಟು ಹಿಸ್ ಡಿಸೈಪಲ್ಸ್, ಫಾಲೋ ಮೀ. ಬೈಬಲಲ್ಲಿ ಅನೇಕ ಸಾರಿ ಫಾಲೋ ಮೀ ಅಂತ ಬರೆಯಲ್ಪಟ್ಟಿದೆ. ಓಕೆ, ನಾವೀಗ ಈ ಫಾಲೋ ಮೀ ಅನ್ನೋ ಪದದ ಅರ್ಥ ಏನು? ಗ್ರೀಕ್ ಭಾಷೆಯಲ್ಲಿ ದ ವರ್ಡ್ ಫಾಲೋ ಇನ್ ಗ್ರೀಕ್ ಅಕೋಲೋಥಿಯೋ, AKOLOUTHEO, ಅಕೋಲೋಥಿಯೋ ಅಂತಾರೆ ಫಾಲೋಮಿಗೆ. ಗ್ರೀಕ್ ಪದದಲ್ಲಿ ಅಕೋಲೋಥಿಯೋ. ಇದಕ್ಕೆ ಎರಡು ಅರ್ಥ ಇದ್ದಾವೆ. ಅಕೋಲೋಥಿಯಗೆ ಎರಡು ಅರ್ಥ ಇದ್ದಾವೆ. ಒಂದು ಜೊತೆಯಲ್ಲಿ ಇರುವುದು, ಎರಡನೇದು ಸಹಾಯ ಮಾಡುವುದು. ಜೊತೆಯಲ್ಲಿ ಇರುವುದು, ಇನ್ನೊಂದು ಸಹಾಯ ಮಾಡುವುದು. ಅಕೋಲೋಥಿಯ ಅರ್ಥ ಎರಡು, ಜೊತೆಯಲ್ಲಿರೋದು, ಸಹಾಯ ಮಾಡೋದು. ಈಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆರಿಸಿಕೊಂಡಿದ್ದು ಮುಖ್ಯ ಉದ್ದೇಶ ಏನಿರ್ಬೋದು ಹೇಳ್ರಿ? ಈ ಪೇತ್ರನಿಗೆ ಹೇಳ್ತಾನೆ, ಈ ಕಡೆ ಬಲೆಯನ್ನು ಹಾಕು. ಅವನು ರಾತ್ರಿಯೆಲ್ಲ ಕಷ್ಟ ಬಿದ್ದಿರ್ತಾನೆ. ಜಾಗ್ರತೆಗೆ ವಾಕ್ಯ ಕೇಳಿಸ್ಕೊಳ್ರಿ. ಯೇಸು ಕ್ರಿಸ್ತನು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದು ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಗಾಡ್
ಕಾಲ್ಡ್ ಅಸ್? ವಾಟ್ ಈಸ್ ದ ಪರ್ಪಸ್? ಮೇನ್ ಪರ್ಪಸ್ ಏನು? ಉದ್ದೇಶ ಏನು? ಈಗ ಪೇತ್ರನನ್ನು ಕರೆಯುವ ಉದ್ದೇಶ ಏನು? ಜೊತೆಯಲ್ಲಿರಕ್ಕೆ, ಸಹಾಯ ಮಾಡಕ್ಕೆ, ಅಕೊಲೋತಿಯ ಅಂದರೆ. ಬಟ್ ಈ ಪ್ಯಾಸೇಜಲ್ಲಿ ನಾವು ಓದುವಾಗ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಪೇತ್ರನು ದೇವರ ಯೇಸುಸ್ವಾಮಿಯ ವಾಕ್ಯಗಳನ್ನು ಕೇಳಿಸ್ಕೊಂಡು ರಾತ್ರಿಯೆಲ್ಲ ಕಷ್ಟ ಬಿದ್ದಿರ್ತಾನೆ. ಅವನಿಗೆ ಒಂದು ಮೀನು ಸಿಕ್ಕಿರಲ್ಲ ಆ ಸಮಯದಲ್ಲೆಲ್ಲ, ಇವಾಗ ಕೂಡ ಮೀನು ಹಿಡಿಯುವವರು ಅವರು ಬೆಳಿಗ್ಗೆ ಹಿಡಿಯುವುದಿಲ್ಲ, ರಾತ್ರಿ ಹೋಗಿ ಅವರು ಮೀನನ್ನು ಹಿಡಿತಾರೆ. ರಾತ್ರಿಯ ಸಮಯದಲ್ಲೇ ಮೀನು ಹಿಡಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ, ರಾತ್ರಿ ಎಲ್ಲ ಪ್ರಯಾಸ ಬಿದ್ದ. ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ರಾತ್ರಿ ಎಲ್ಲ ಪ್ರಯಾಸ ಬೀಳ್ತಾನೆ, ಒಂದು ಮೀನು ಸಿಗುವುದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಕಡೆ ಬಲೆ ಹಾಕು. ಆತನು ಹೇಳುವಾಗ ಆ್ಯಕ್ಚುಲಿ ಅದು ಬೆಳಿಗ್ಗೆ ಸಮಯ. ರಾತ್ರಿ ಮೀನು ಹಿಡಿತಾರೆ, ಬೆಳಿಗ್ಗೆ ಸಾಧಾರಣವಾಗಿ ಮೀನು ಹಿಡಿಯುವುದಿಲ್ಲ. ಅರ್ಥ ಆಗ್ತಾ ಇದೆನಾ? ಬಟ್ ಯೇಸು ಸ್ವಾಮಿ ಅವನಿಗೆ ಮಾತನಾಡುವಾಗ ರಾತ್ರಿ ಆಗಿದ್ದಿಲ್ಲ, ಬೆಳಿಗ್ಗೆ ಇತ್ತು, ಅಥವಾ ಮಧ್ಯಾಹ್ನ ಅಥವಾ ಸಂಜೆ ಇರ್ಬೋದು. ಸೊ ಅಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಅಲ್ಲಿರುವ ಜನರಿಗೆ ಮಾತನಾಡುವಾಗ ಪೇತ್ರನು ಕೇಳಿಸ್ಕೊಳ್ತಾನೆ. ಯೇಸು ಮಾತನಾಡುವ ಮಾತುಗಳನ್ನು ಕೇಳಿಸ್ಕೊಳ್ತಾನೆ. ಯೇಸು ಸ್ವಾಮಿ ಮಾತನಾಡುವ ಮಾತುಗಳನ್ನು ಕೇಳಿಸಿಕೊಂಡು ಯೇಸು ಹೇಳ್ತಾನೆ, ಪೇತ್ರ, ಈಗ ನೀನು ಈ ಕಡೆ ಬಲೆ ಹಾಕು. ಅವನು ಬಲೆಯನ್ನು ಹಾಕ್ತಾನೆ. ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಹಾಕ್ತೇನೆ. ರಾತ್ರಿ ಎಲ್ಲ ಪ್ರಯಾಸ ಬಿದ್ದೆ, ಆದರೆ ಒಂದು ಮೀನು ಸಿಗಲಿಲ್ಲ, ನಿನ್ನ ಮಾತಿನ ಮೇರೆಗೆ ನಾನು ಹಾಕ್ತೇನೆ. ಈ ವಿಧೇಯತೆ ಅವನಿಗೆ ಎಲ್ಲಿಂದ ಬಂತು ಅಂದರೆ, ಅವನು ಮೊದಲು ವಾಕ್ಯವನ್ನು ಕೇಳಿಸಿಕೊಂಡ. ಒಬ್ಬ ವಿಶ್ವಾಸಿಗೆ ವಿಧೇಯತೆಯ ಹೃದಯ ಯಾವಾಗ ಬರ್ತದೆ ಅಂದರೆ, ವಾಕ್ಯವನ್ನು ಕೇಳಿಸಿಕೊಂಡಾಗ ಮಾತ್ರ. ಈ ವಾಕ್ಯ ಒಂದು ಕೇಳಿಸ್ಕೊಳ್ಳಬೇಕು, ಓದಬೇಕು. ನಾವು ನಿಮಗೆ ಕಲಿಸಿಕೊಟ್ಟಿದ್ದು ಆ 8 ಪಾಯಿಂಟ್ಸ್ ಕಣ್ಣು ಮುಚ್ಚಿ ಹೇಳಬೇಕು. ನೀವು ಯಾರನ್ನ ಹೇಳ್ತೀರಾ? ಈ ಒಂದು ಸ್ಟೂಡೆಂಟ್ಸಲ್ಲಿ ನಾನೇನು ನಿಮಗೆ ಕಲಿಸ್ಕೊಟ್ಟೆ? ವಾಕ್ಯ ಓದಬೇಕು, ವಾಕ್ಯ ಅಧ್ಯಯನ ಮಾಡಬೇಕು. ಇನ್ನು 6 ಪಾಯಿಂಟ್ಸ್ ಯಾರನ್ನ ಹೇಳ್ತೀರಾ? ಇದೀರಾ? ಅರಿಕೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ವಾಕ್ಯ ಕಂಠಪಾಠ ಮಾಡಬೇಕು, ವಾಕ್ಯ ಹಂಚಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು. ಇದು ಹೆಂಗಿದೆ ಅಂದರೆ, ಸ್ಕೂಲಲ್ಲಿ ಕಾಪಿ ಹೊಡೆದಂಗೆ ಐತಿದು. ಒಂದು ಆನ್ಸರ್ ಅಲ್ಲಿಂದ, ಒಂದು ಆನ್ಸರ್ ಇಲ್ಲಿಂದ, ಕ್ವಶನ್ ಪೇಪರ್ ಎಲ್ಲ ತುಂಬಿಸಿ ನಾನು ಹಂಗೆ ಎಕ್ಸಾಮ್ ಬರೆದಿದ್ದು. ಹಂಗೆ ಬರೆದ್ರೆ ಕೂಡ ಪಾಸ್ ಆಗಿಲ್ಲ. ಓಕೆ, ಈಗ ನನ್ನ ಕಡೆ ನೋಡ್ರಿ. ನಾವು ನಿಮಗೇನು ಕಲಿಸ್ಕೊಟ್ಟಿದ್ದೇವೆ ಅದನ್ನು ನೀವು ಫಾಲೋ ಮಾಡಿರಿ ಪ್ರಿಯರೇ. ವಾಕ್ಯ ಕೇಳಿಸಿಕೊಂಡಾಗ ನಿನ್ನಲ್ಲಿ ಮೊದಲು ಬರುವುದೇನು ಗೊತ್ತಾ? ವಿಧೇಯತೆ. ಈ ವಾಕ್ಯದಿಂದಲೇ ನಿನಗೆ ನಂಬಿಕೆ ಬರ್ತತೆ. ಈ ವಾಕ್ಯದಿಂದಲೇ ನಿನ್ನ ಗುಣಲಕ್ಷಣೆ ಸರಿಯಾಗಿ ಆಗ್ತದೆ. ಈ ವಾಕ್ಯದಿಂದಲೇ ನೀನು ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಿದ್ದೆ ಅವರಿಗೆ. ಈಗ ಅದೆಲ್ಲ ನಂದು ಮುಖ್ಯ ಪಾಯಿಂಟ್ ಮಾತನಾಡೋದು. ಬಟ್ ಮುಖ್ಯ ಪಾಯಿಂಟ್ ಏನಂದರೆ, ಅವನು ಯೇಸು ಸ್ವಾಮಿ ಮಾತಿನ ಮೇರೆಗೆ ಬಲೆಯನ್ನು ಹಾಕ್ತಾನೆ. ಬಲೆಯನ್ನು ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಬರ್ತದೆ. ಈಗ ಒಂದು ಪ್ರಶ್ನೆ ಕೇಳ್ತೇನೆ, ಎಲ್ಲರೂ ಉತ್ತರ ಹೇಳ್ಬೇಕು. ಈಗ ಮೈಕ್ ಆನ್ ಮಾಡಿ ಹೇಳ್ಬೋದು. ಯೇಸು ಸ್ವಾಮಿ ಅವನಿಗೆ ಮೀನುಗಳನ್ನು ರಾಶಿಯಾಗಿ ಕೊಟ್ಟಲ್ಲ, ಪೇತ್ರನ ಹೊಟ್ಟೆಪಾಡಿಗೆ ಕೊಟ್ಟ, ಅಥವಾ ದೇವರ ರಾಜ್ಯದ ಒಂದು ವಿಷಯವನ್ನು ತಿಳಿಸಕ್ಕೆ ಕೊಟ್ಟ? ದೇವರ ರಾಜ್ಯದ ಒಂದು ವಿಷಯವನ್ನು ತಿಳಿಸಬೇಕಾಯ್ತು. ವಂಡರ್ಫುಲ್ ಆನ್ಸರ್. ಚಪ್ಪಾಳೆ ತಟ್ರಿ. ಸೂಪರ್. ಕರೆಕ್ಟ್ ಹೇಳಿ ಬ್ರದರ್. ಅಂದರೆ ನೀವೀಗ ಯುದ್ಧದ ಕುದುರೆಗಳಾಗ್ಬಿಟ್ಟಿದ್ದೀರಿ. ರೈಟ್. ಓಕೆ, ಯಾರು ಈಗ ನನ್ನ ಸಮಯವನ್ನು ಇದರಲ್ಲೇ ವ್ಯರ್ಥ ಮಾಡಲ್ಲ, ಬಟ್ ನಾನು ಮುಂದೆ ಹೋಗ್ತೇನೆ. ಯೇಸು ಸ್ವಾಮಿ ಪೇತ್ರನಿಗೆ ಕೊಟ್ಟಿದ್ದು ಅವನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಅಲ್ಲ, ಅವನ ಆ ಮೀನಿಂದ ಅವನ ಜೋಬದಲ್ಲಿ ಹಣ ಬರೋಕ್ಕೆ ಅಲ್ಲ ಪ್ರಿಯರೇ.
ನೀವು ಬೈಬಲಲ್ಲಿ ಎಲ್ಲೆಲ್ಲಿ ಅದ್ಭುತಗಳು ನೋಡ್ತೀರಲ್ಲ, ಅಲ್ಲಲ್ಲಿ ಅದ್ಭುತಗಳು ಆ್ಯಕ್ಚುಲಿ ನೀವು ನೋಡಿದ್ರೆ ಕೆಲವು ಅದ್ಭುತಗಳು ಜನರಿಗಾಗಿ ಮಾಡ್ದ, ಇನ್ನು ಕೆಲವು ಅದ್ಭುತಗಳು ಶಿಷ್ಯರಿಗೆ ತೋರ್ಸಕ್ಕೆ ಮಾಡ್ದ. ನಾನು ಮಾಡಿದೆ, ನೀವು ಕೂಡ ಮಾಡ್ಬೋದು, ಅದಕ್ಕಾಗಿ ಮಾಡ್ದ. ಇನ್ನು ಕೆಲವು ಅದ್ಭುತಗಳು ಬೈಬಲಲ್ಲಿ ದೇವರ ರಾಜ್ಯ ಅವರ ಜನರ ಹೃದಯದಲ್ಲಿ ಬರುವುದಕ್ಕಾಗಿ ತೋರ್ಸಕ್ಕೆ ಅದ್ಭುತಗಳನ್ನು ಮಾಡ್ದ. ಇಲ್ಲಿ ಅದ್ಭುತ ಆಗಿದ್ದು ಪೇತ್ರನ ಒಂದು ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಅಲ್ಲ, ದೇವರ ರಾಜ್ಯಕ್ಕೆ ಈ ಪೇತ್ರನಲ್ಲಿ ಇರುವಂಥ ಸಾಮರ್ಥ್ಯ ಏನಂತ ತೋರ್ಸಕ್ಕೆ ಯೇಸು ಕ್ರಿಸ್ತನು ಆ ಒಂದು ಡೆಮೋ ರೀತಿಯಲ್ಲಿ ಪೇತ್ರನಿಗೆ ಕಣ್ಣನ್ನು ತೆರೆದ. ಆಮೆನ್. ಅವಾಗ ಆ ಸಂದರ್ಭದಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ, ಅರೇ ಪೇತ್ರ, ನಾನು ವಾಕ್ಯ ಕೇಳುವಾಗ ನೀನು ಕೇಳಿಸ್ಕೊಂಡೆ, ನಾನು ನಿನಗೆ ಬಲೆಯನ್ನು ಹಾಕು ಅಂದರೆ ಹಾಕಿದೆ. ಎರಡನೇದು, ಬಲೆಯಲ್ಲಿ ಮೀನುಗಳು ರಾಶಿಯಾಗಿ ಬಂತು. ಆವಾಗ ಗುರುವೇ, ಯಜಮಾನನೇ ಅಂತ ಹೇಳಿದೆ. ಆವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀನು ನನ್ನನ್ನು ಹಿಂಬಾಲಿಸು. ಇಷ್ಟೆಲ್ಲ ಆಗಿದ್ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸು. ನಮ್ಮ ದೇವರು ನಮಗೆ ಇವತ್ತು ಯಾಕೆ ಆರಿಸಿಕೊಂಡಿದ್ದಾನೆ ಆ ವಿಷಯ ಅರ್ಥ ಆದರೆ ನಾವು ದೊಡ್ಡ ಕಾರ್ಯಗಳು ದೇವರ ರಾಜ್ಯಕ್ಕಾಗಿ ಮಾಡ್ತೇವೆ. ಓಕೆ, ಈಗ ಹಿಂಬಾಲಿಸು ಅನ್ನೋ ಪದ ಗ್ರೀಕ್ನಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅಕೋಲೋತಿಯೋಗೆ ಎರಡು ಅರ್ಥ ಇದಾವೆ ಅಂತ ಹೇಳಿದೆ. ಜೊತೆಯಲ್ಲಿ ಇರುವುದು, ಇನ್ನೊಂದು ಸಹಾಯ ಮಾಡುವುದು. ಜೊತೆಯಲ್ಲಿ ಇರುವುದು, ಸಹಾಯ ಮಾಡೋದು. ಯೇಸು ಸ್ವಾಮಿ ಪೇತ್ರನಿಗೆ ಮಾತ್ರ ಆರಿಸಿಕೊಂಡಿಲ್ಲ, 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡ, ಜೊತೆಯಲ್ಲಿ ಇರಕ್ಕೆ, ಸಹಾಯ ಮಾಡಕ್ಕೆ. ಜೊತೆಯಲ್ಲಿ ಇರಕ್ಕೆ, ಸಹಾಯ ಮಾಡಕ್ಕೆ. ನೋಡ್ರಿ, ಬೈಬಲಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ 5,000 ಜನರಿಗೆ ಊಟವನ್ನು ಮಾಡಿಸ್ದ, ಮದುವೆಯಲ್ಲಿ ಅದ್ಭುತ ಮಾಡ್ದ, ಹೋಗ್ತಾ 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 ಹಳ್ಳಿ ಪಳ್ಳಿಗಳನ್ನು ಸುವಾರ್ತೆ ಸಾರ್ತಾ ಮುಂದೆ ಹೋಗ್ತಾ ಇದ್ದ. ಬಟ್ ಯೇಸು ಈ 12 ಜನರ ಜೊತೆ ಹೆಚ್ಚು ಸಮಯವನ್ನು ಕಳೆದ ಪ್ರಿಯರು. ನಾನು ಅದನ್ನು ನಿಮ್ಮ ಮುಂದೆ ತರ್ತೇನೆ. ಓಕೆ, ಯೇಸು ತನ್ನ ಶಿಷ್ಯರಿಗೆ ಕಲಿಸಿದನು ಮತ್ತು ತರಬೇತಿ ನೀಡಿದ. ಆತನು ಅವರನ್ನು ತನ್ನ ಸೇವೆಗೆ ಕಳುಹಿಸಿದ. ಮತ್ತು ಯೇಸು ಮತ್ತೆ ಬರ್ತಾನೆ ಪ್ರಿಯರೇ, ತಮ್ಮ ಕೆಲಸವನ್ನು ಮುಂದುವರಿಸಲು ಮತ್ತು ಸುವಾರ್ತೆಯನ್ನು ಹೊಸ ಪ್ರದೇಶಗಳಿಗೆ ತೆಗೆದುಕೊಳ್ಳಬೇಕೆಂದು ಆತನು ಬಯಸಿದನು. ಯೇಸು ಕ್ರಿಸ್ತನು ಈಗ ಮತ್ತೆ 2ನೇ ಬರವಣಿಗೆ ಬರ್ತಾನೆ. ಪಾಸ್ಟರ್ ಶ್ರೀನಿವಾಸ್ ಅಣ್ಣವರು ಹೇಳಿದ ಪ್ರಕಾರ ಯೇಸು ದೇವರ ಒಂದು ಉದ್ದೇಶ ನಾವು ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರೋದೇನೆಂದರೆ, ಯೇಸು ಕ್ರಿಸ್ತನು ಬರುವವರೆಗೂ ನಾವು ಸುವಾರ್ತೆ ಸಾರ್ತಾನೇ ಇರಬೇಕು. ಮುಖ್ಯ ಉದ್ದೇಶ ಅದು. ಯೇಸು ಒಂದು ಸಾರಿ ಬಂದದ ಮೇಲೆ ಸುವಾರ್ತೆ ಸಾರೋದು ನಿಂತು ಹೋಗ್ತದೆ. ಬಟ್ ದೇವರ ರಾಜ್ಯ ನಿಂತು ಹೋಗಲ್ಲ, ದೇವರ ರಾಜ್ಯ ಕಂಟಿನ್ಯೂ ಆಗ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳ್ರಿ. ಈಗ ನಾವು ಯಾವ ರಾಜ್ಯದ ಸುವಾರ್ತೆಯನ್ನು ಸಾರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಪರಲೋಕ ರಾಜ್ಯದ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆ. ಹಾಗೆ ಶ್ರೀನಿವಾಸ್ ಅಣ್ಣವರು ಇನ್ನೊಂದು ವಿಷಯವನ್ನು ಹೇಳಿದರು. ಏನು ಅಂದರೆ, ನಾನು ನೀವು ದೇವರ ಉದ್ದೇಶಗಳನ್ನು ತಿಳಿದುಕೊಂಡಿದ ಮೇಲೆ ಆ ಉದ್ದೇಶದಲ್ಲಿ ನಾವು ಇರುವಾಗ, ಆ ಉದ್ದೇಶದಲ್ಲಿ ನಾವು ಜೀವಿಸುವಾಗ ಎಷ್ಟು ನಾವು ದೇವರನ್ನು ಪ್ರೀತಿಸ್ತೇವೋ ಅಷ್ಟೇ ನಾವು ಉದ್ದೇಶವನ್ನು ಕೂಡ ಪ್ರೀತಿಸಬೇಕು. ನಾವು ದೇವರನ್ನು ಪ್ರೀತಿಸ್ತೇವೆ ಅದು ಹೇಳೋದು ಸುಲಭ, ದೇವರ ಉದ್ದೇಶವನ್ನು ಕೂಡ ನಾವು ಪ್ರೀತಿಸಬೇಕು. ಅಂದರೆ ದೇವರ ಉದ್ದೇಶವನ್ನು ನಾವು ಸೇವಿಸಬೇಕು. ವಿ ಶುಡ್ ಸರ್ವ್ ಗಾಡ್ಸ್ ಪರ್ಪಸ್. ಒಂದು ಕಡೆ ದೇವರನ್ನು ನಾವು ಪ್ರೀತಿಸ್ತೇವೆ ಅಂತ ಹೇಳ್ತೇವೆ. ಕೆಲವು ವಿಶ್ವಾಸಿಗಳಿದ್ದಾರೆ, ಸಭೆಗೆ ಬರುವವರು. ಈಗ ಈ ಒಂದು ಬೈಬಲ್ ಶಾಲೆ ಬರೇ ದೇವರನ್ನು ನೀವು ಪ್ರೀತಿಸುವುದಕ್ಕಾಗಿ ನಾವು ನಿಮ್ಮನ್ನು ಸಿದ್ಧಪಡಿಸ್ತಾ ಇಲ್ಲ. ಈ ಬೈಬಲ್ ಶಾಲೆಯ ಮುಖ್ಯ ಉದ್ದೇಶ ದೇವರ ಉದ್ದೇಶವನ್ನು ನೀವು ಹಿಂಬಾಲಿಸಬೇಕು.
ದೇವರನ್ನು ಎಲ್ಲರೂ ಪ್ರೀತಿಸ್ತಾರೆ. ನೋಡ್ರಿ, ಕರೆಯಲ್ಪಟ್ಟವರು ಬಹಳ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಈ 12 ಮಂದಿ ಶಿಷ್ಯರನ್ನು ಯಾಕೆ ಯೇಸು ಸ್ವಾಮಿ ಆರಿಸಿಕೊಂಡು ಬೋಧಿಸ್ತಾ ಇದ್ದಾನೆ? ಅವರಿಗೆ ತರಬೇತಿ ಮಾಡ್ತಾ ಇದ್ದಾನೆ, ಅವರನ್ನು ಸಿದ್ಧಪಡಿಸ್ತಾ ಇದ್ದಾನೆ. 3 ವಿಷಯಗಳು ಶಿಷ್ಯರಿಗೆ ಯೇಸು ಸ್ವಾಮಿ ಮಾಡಿದ ಪ್ರಿಯರೇ. ನಂಬರ್ 1, ಆತನು ಕಲಿಸಿದ. ಮೊದಲನೇದಾಗಿ ಆತನು ಕಲಿಸಿದ. ಎರಡನೇದಾಗಿ ಅವರಿಗೆ ಕೆಲಸವನ್ನು ಮಾಡಿಸಿದ. ಶಿಷ್ಯರಿಗೆ ಕಲಿಸಿದ, ಎರಡನೇದಾಗಿ ಕೆಲಸ ಮಾಡಿಸಿದ, ಮೂರನೇದಾಗಿ ಕಳುಹಿಸಿದ. Jesus taught his disciples, made the disciples work, sent his disciples for the Great Commission. 3 ವಿಷಯಗಳು: ಕಲಿಸಿದ, ಕೆಲಸ ಮಾಡಿಸಿದ, ಕಳುಹಿಸಿದ. ಇವತ್ತಿನ ಸಭೆಯಲ್ಲಿ ಈ 3 ಬಂದವ, ಜಿಲ್ಲೆಗಳು ಬದಲಾವಣೆ ಆಗ್ತವೆ, ಪಟ್ಟಣಗಳು ಬದಲಾವಣೆ ಆಗ್ತವೆ, ರಾಜ್ಯಗಳು ಬದಲಾವಣೆ ಆಗ್ತವೆ. ಅಕೋಲೋತಿಯ ಅರ್ಥ ಜೊತೆಯಲ್ಲಿರೋದು, ಸಹಾಯ ಮಾಡೋದು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, 12 ಮಂದಿ ಶಿಷ್ಯರಿಗೆ ಜೊತೆಯಲ್ಲಿ ಇಟ್ಕೊಂಡಿದ್ದು ಯಾಕೆ? ಮುಖ್ಯ ಉದ್ದೇಶ ಏನು ಅಂದರೆ ಕಲಿಸಕ್ಕೆ. ಏನು ಕಲಿಸಿದ ಯೇಸು ಸ್ವಾಮಿ? ನೀವು ನೋಡುವುದಾದರೆ ಬೈಬಲಲ್ಲಿ ಯೇಸು ಸ್ವಾಮಿ ಮೊಟ್ಟ ಮೊದಲನೇದಾಗಿ ಶಿಷ್ಯರಿಗೆ ಕಲಿಸಿಕೊಟ್ಟಿದ್ದು ಎಲ್ಲಿದೆ ಅಂದರೆ, ನೀವು ಆಮೇಲೆ ಓದ್ಕೊಳ್ರಿ, ಮತ್ತಾಯ 5ನೇ ಅಧ್ಯಾಯದಲ್ಲಿ ನೀವು ಓದ್ರಿ. ಅಲ್ಲಿ ಕೆಲವು ವಿಷಯಗಳನ್ನು ಕಲಿಸ್ತಾನೆ ಯೇಸು ಸ್ವಾಮಿ ಶಿಷ್ಯರಿಗೆ. ಆತ್ಮದಲ್ಲಿ ಬಡವರು ಧನ್ಯರು ಅಲ್ಲ, 5ನೇ ಅಧ್ಯಾಯದಲ್ಲಿ ಶಿಷ್ಯತ್ವದ ಬಗ್ಗೆ ಕಲಿಸ್ತಾನೆ. 6ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಬಗ್ಗೆ ಕಲಿಸ್ತಾನೆ. 7ನೇ ಅಧ್ಯಾಯದಲ್ಲಿ ಮುಖ್ಯವಾದ ವಿಷಯಗಳು, ದೇವರ ರಾಜ್ಯದ ಬಗ್ಗೆ ಮತ್ತು ಅಸ್ತಿವಾರದ ಬಗ್ಗೆ ಮಾತನಾಡ್ತಾನೆ. ಈ 3 ಅಧ್ಯಾಯದಲ್ಲಿ ಶಿಷ್ಯನು ಹೇಗಿರಬೇಕಂತ ತನ್ನ ಶಿಷ್ಯರಿಗೆ ಕಲಿಸ್ಕೊಟ್ಟ. ಕ್ಷಮಿಸೋದ ಬಗ್ಗೆ ಕಲಿಸ್ಕೊಟ್ಟ, ಪ್ರೀತಿ ಬಗ್ಗೆ ಕಲಿಸ್ಕೊಟ್ಟ. ಬಟ್ ಪ್ರಾಮುಖ್ಯವಾಗಿ 5ನೇ ಅಧ್ಯಾಯದಲ್ಲಿ ನಾವು ಹೇಗಿರಬೇಕು, ನಾವು ಹೇಗೆ ತಗ್ಗಿಸಿಕೊಳ್ಳಬೇಕು, ಹೇಗೆ ಸಹಿಸಿಕೊಳ್ಳಬೇಕು, ಶ್ರಮೆಗಳಿರ್ತವೆ, ಕಷ್ಟಗಳಿರ್ತವೆ, ಇದನ್ನು ಕಲಿಸಿದ. 6ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ, ದೇವರ ರಾಜ್ಯವನ್ನು ಹುಡುಕಿರಿ, ಪ್ರಾರ್ಥನೆ ಬಗ್ಗೆ ಕಲಿಸಿಕೊಟ್ಟ. 7ನೇ ಅಧ್ಯಾಯದಲ್ಲಿ ಪರಲೋಕ ರಾಜ್ಯದ ಬಗ್ಗೆ ಮತ್ತು ಬುದ್ಧಿವಂತನ ಬಗ್ಗೆ, ಬುದ್ಧಿಹೀನನ ಬಗ್ಗೆ ಕಲಿಸಿದ. ನಾನೇನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಅಂದರೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಈ 3 ವಿಷಯಗಳು 3 ವಿಷಯಗಳಿಗಾಗಿ ತನ್ನ ಶಿಷ್ಯರನ್ನು ಇಟ್ಕೊಂಡಿದ್ದ: ಕಲಿಸಕ್ಕೆ, ಕೆಲಸ ಮಾಡಿಸಕ್ಕೆ, ಕಳಿಸಕ್ಕೆ. ಈ 3 ವಿಷಯಗಳನ್ನು ಆತನು ಮಾಡ್ದ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ಯಾರಾದರೂ ಮೈಕ್ ಆನ್ ಮಾಡಿ ಹೇಳ್ಬೋದು. ಕಲಿಯಕ್ಕೆ ನಮಗೆ ಯಾರು ಬೇಕು? ಗುರು ಬೇಕು. ನಮ್ಮೆಲ್ಲರಿಗೆ ಗುರು ಬೇಕು. ಓಕೆ, ಕಲಿಯಕ್ಕೆ ನಮಗೆ ಗುರು ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಜೊತೆಯಲ್ಲಿದ್ದೀರಿ, ನನ್ನನ್ನು ನೀವು ನೋಡ್ತಾ ಇದ್ದೀರಿ, ನೀವು ಕೇಳ್ತಾ ಇದ್ದೀರಿ, ಕಲಿತಾ ಇದ್ದೀರಿ. ನಾನು ಇಲ್ಲಿ ಗುರು ಅಂತ ಹೇಳ್ತಾ ಇಲ್ಲ, ಬಟ್ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ. ಕಲಿಯಕ್ಕೆ ನಮಗೆ ಮೊದಲು ಗುರು ಜೊತೆ ಹತ್ತಿರ ಇರಬೇಕು ಪ್ರಿಯ. ಬಟ್ ನಾನು ನಿಮಗೆ ಏನೋ ಕೇಳ್ತೀನಿ ಅಂತ ಹೇಳಿದ, ಅದನ್ನು ಕೇಳ್ತೇನೆ. ಅದೇನಂದರೆ, ನೀವು ಕಲಿಬೇಕಂತ ಇರುವಾಗ ನಿಮಗೆ ಕಲಿಸುವವರು ಕಾಣದೇ ಇದ್ದರೆ, ಅಥವಾ ಎಲ್ಲೋ ದೂರ ಇದ್ದಾರೆ, ಯಾವುದೋ ದೇಶದಲ್ಲಿದ್ದಾರೆ, ಅವ್ರನ್ನ ನೀವು ನೋಡೋಕ್ಕಾಗಲ್ಲ, ಅವ್ರನ್ನ ನೀವು ಭೇಟಿಯಾಗಕ್ಕಾಗಲ್ಲ, ಕಲಿಯಕ್ಕಾಗ್ತತಾ? ಇಲ್ಲ, ಆಗಲ್ಲ, ಆಗೋದಿಲ್ಲ. ಓಕೆ, ಕಲಿಯಕ್ಕೆ ನಮಗೆ ಏನು ಬೇಕು ಗೊತ್ತಾ? ಜೊತೆಯಲ್ಲಿ ಇರಬೇಕು, ಹತ್ತಿರ ಇರಬೇಕು. ಉದಾಹರಣೆಗೆ ನಾವು ಬಹಳ ಹತ್ತಿರ ಇರಬೇಕು, ಅವಾಗ ಮಾತ್ರ ಕಲಿಯಕ್ಕಾಗ್ತದೆ. ನೋಡ್ರಿ, ಯಾಕೋಬ 4ನೇ ಅಧ್ಯಾಯ 7ನೇ ವಚನ ಓದಿ. ಜೇಮ್ಸ್ 4:7 ಓದಿ ಸಿಸ್ಟರ್. ಯಾಕೋಬನು 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಆಮೇನ್. ಈಗ ನನ್ನ ಕಡೆ ನೋಡ್ರಿ, ಸಾಕು. ಥ್ಯಾಂಕ್ ಯು ಸಿಸ್ಟರ್.
ದೇವರ ಹತ್ತಿರ ನಾವು ಇರಬೇಕು ಪ್ರಿಯರೇ. ನಾವು ಕಲಿಬೇಕಂದ್ರೆ ಯೇಸು ಸ್ವಾಮಿಯ ಹತ್ತಿರ ಇರಬೇಕು. ಎಲ್ಲರಿಗೆ ನನ್ನ ಸ್ವರ ಕೇಳಿಸ್ತಾ ಇದೆನಾ? ಯಾ, ಥ್ಯಾಂಕ್ ಯು. ನಾವು ಕಲಿಬೇಕಂದ್ರೆ ನಾವು ದೇವರ ಹತ್ತಿರ ಇರಬೇಕು. ಓಕೆ, ಯೇಸು ಸ್ವಾಮಿ ನಮಗೆಲ್ಲವನ್ನು ಕಲಿಸ್ಕೊಡ್ತಾನೆ ನಮ್ಮ ಸಭಾಪಾಲಕರ ಮೂಲಕ, ನಮ್ಮ ನಾಯಕರ ಮೂಲಕ. ಈಗ ನಾನು ನಿಮಗೆ ಪ್ರಾಮುಖ್ಯವಾದ ವಿಷಯಗಳನ್ನು ಹೇಳ್ತೇನೆ. ಓಕೆ, ಮೇನ್ಲಿ ನಾವು ಈಗ ಕರೆಗಳ ಬಗ್ಗೆ ಕಲಿಯೋಣ. ಕರೆ ಎಲ್ಲರಿ, ಕರೆಗಳು, ಕರೆ 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 ಅಂದರೆ ಕಾಲ್ಸ್. ಇವಾಗ ಪಾಸ್ಟರ್ ಭಾಷಾ, ನಿಮ್ಮದು ಕರೆ ಏನು ಅಂತ ನೀವು ನನಗೆ ಕೇಳಿದ್ರೆ, ನಾನು ಒಬ್ಬ ಪಾಸ್ಟರ್, ನಾನು ಒಬ್ಬ ಸುವಾರ್ತಿಕ, ಓಕೆ, ನಾನು ಒಬ್ಬ ಪ್ರಸಂಗಿ, ನಾನು ಒಬ್ಬ ಬೋಧಕ, ನಾನು ಒಬ್ಬ ಸಭೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ, ನಾನು ಒಂದು ಅಪೊಸ್ತಲನ ಸೇವೆಯನ್ನು ಮಾಡ್ತಾ ಇದ್ದೇನೆ. ಓಕೆ, ಈ ಕರೆಗಳು ಬರೀತಾ ಇದ್ದೀರಿ, ಒಳ್ಳೆಯದು. ಈಗ ನಾವು ಕರೆಗಳ ಬಗ್ಗೆ ನೋಡೋಣ. ಸೊ ಕೆಲವರು ಹೇಳ್ತಾರೆ, ಸುವಾರ್ತೆ ಸಾರಕ್ಕೆ ನಮಗೆ ದೇವರು ಹೇಳಿಲ್ಲ, ಬರೇ ವರ್ಷಿಪ್ ಮಾಡೋಕ್ಕೆ ದೇವರು ನಮಗೆ ಹೇಳಿದ್ದಾನೆ. ಇದು ಭಾಳ ಕನ್ಫ್ಯೂಷನ್ ಸ್ವಲ್ಪ ವಿಶ್ವಾಸಿಗಳಲ್ಲಿ, ಸಭೆಗಳಲ್ಲಿ ಅಲ್ಲ. ದೇವರು ನಮಗೆ ಸುವಾರ್ತೆ ಸಾರಕ್ಕೆ ಕರೆದಿಲ್ಲ, ನಮಗೆ ಬರೇ ಪ್ರಾರ್ಥನೆ ಮಾಡೋಕ್ಕೆ ಕರೆದಿದ್ದಾನೆ. ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಆವಾಗ ನಾವು ಕೇಳಿರಬಹುದು. ದೇವರು ನಮಗೆ ಸುವಾರ್ತೆ ಸಾರಕ್ಕೆ ಕರೆದಿಲ್ಲ, ನಮಗೆ ಸಭೆಯಲ್ಲಿ ಇರಕ್ಕೆ ಕರೆದಿದ್ದಾನೆ. ನಾವು ಸುವಾರ್ತೆ ಸಾರಕ್ಕೆ ನಾವಲ್ಲ, ಸುವಾರ್ತೆ ಸಾರಬೇಕಂದ್ರೆ ಪಾಸ್ಟರ್ಸ್ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ. ಇವಾಗ ನಿಮಗೆಲ್ಲ ವಿಷಯಗಳು ನಾವು ಕಲಿಸ್ಕೊಟ್ಟಿದ್ದೇವೆ. ಬಟ್ ಮೇನ್ ಇಂಪಾರ್ಟೆಂಟ್ ವಿಷಯ ಕರೆಗಳ ಬಗ್ಗೆ ನಾನು ಮಾತಾಡ್ತೇನೆ. ಕಾಲ್ಸ್. ಓಕೆ, ಕಾಲ್ಸ್, ಕರೆಗಳು. ಯಾರು ಸುವಾರ್ತೆ ಸಾರಬಹುದು, ಹೇಗೆ ಸುವಾರ್ತೆ ಸಾರಬೇಕು, ಸುವಾರ್ತೆ ಅಂದರೆ ಏನು, ಆ ವಿಷಯಗಳು ಕೂಡ ನಾವು ಕಲಿಯಕ್ಕಿದ್ದೇವೆ. ನಿಧಾನವಾಗಿ ನಾವು ಹೋಗೋಣ. ಕರೆಗಳು ಈಗ ಬೈಬಲಲ್ಲಿ ನಾವು ನೋಡ್ತೇವೆ, ಎರಡು ರೀತಿಯ ಬೇರೆ ಬೇರೆ ರೀತಿಯ ಕರೆಗಳಿದ್ದಾವೆ. ಓಕೆ, ಬಟ್ ಈಗ ನಾನು ನಿಮಗೆ ಎರಡು ರೀತಿಯ ಕರೆಗಳನ್ನು ಹೇಳ್ತೇನೆ. ಒಂದು ಸ್ಪೆಸಿಫಿಕ್ ಕಾಲ್, ಅನದರ್ ಜನರಲ್ ಕಾಲ್. ಬೇರೆ ಬೇರೆ ರೀತಿಯ ಕರೆಗಳಿದ್ದಾವೆ. ಹೌದು, ಅತಿಥಿ ಸತ್ಕಾರ ಮಾಡೋದು ಕೂಡ ಅದು ಒಂದು ಕರೆ, ಅದು ಒಂದು ಗಿಫ್ಟ್. ಸ್ತುತಿ ಆರಾಧನೆ ನಡೆಸೋದು ಅದೊಂದು ಕರೆ, ಅದೊಂದು ವರ. ವಾಕ್ಯವನ್ನು ಬೋಧಿಸುವುದು ಅದೊಂದು ಸೇವೆ, ಅದೊಂದು ಕರೆ, ಅದೊಂದು ವರ. ಬಟ್ ನಾನು ನಿಮಗೆ ಎರಡು ಬಹಳ ಪ್ರಾಮುಖ್ಯವಾದ ಕರೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ನಂಬರ್ 1 ಸ್ಪೆಸಿಫಿಕ್, ನಂಬರ್ 2 ಜನರಲ್. ನಿರ್ದಿಷ್ಟ, ಸಾಮಾನ್ಯ. ಇವೆರಡು ಅರ್ಥ ಮಾಡಿಕೊಳ್ಳ್ರಿ. ಯಾರಾದರೂ ಬರೀರಿ, ನಿರ್ದಿಷ್ಟ ಆ್ಯಂಡ್ ಸಾಮಾನ್ಯ. ಸ್ಪೆಸಿಫಿಕ್ ಆ್ಯಂಡ್ ಜನರಲ್. ಸ್ಪೆಸಿಫಿಕ್ ಆ್ಯಂಡ್ ಜನರಲ್. ವಾಟ್ ಈಸ್ ಸ್ಪೆಸಿಫಿಕ್ ಕಾಲ್? ವಾಟ್ ಈಸ್ ಸ್ಪೆಸಿಫಿಕ್ ಕಾಲ್? ನಾನು ನಿಮಗೆ ಬೈಬಲಲ್ಲಿ ತೋರಿಸ್ತೇನೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 11-12 ವಚನ ಓದಿ ಸಿಸ್ಟರ್. ಆತನು ಕೆಲವರನ್ನು ಅಪೊಸ್ತಲನಾಗಿಯೂ, ಕೆಲವರನ್ನು ಪ್ರವಾದಿಯನಾಗಿಯೂ, ಕೆಲವರನ್ನು ಸುವಾರ್ತಿಕರನಾಗಿಯೂ, ಕೆಲವರನ್ನು ಸಭಾ ಪಾಲಕರನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ಇದು 5 ರೀತಿಯ ಸೇವೆ. ಓಕೆ, 5 ರೀತಿಯ ಸೇವೆ. ಯಾರಾದರೂ 5 ರೀತಿಯ ಸೇವೆಗಳನ್ನು ಬರೀಬೋದು ನಿಮ್ಮ ಒಂದು ಇದರಲ್ಲಿ ನೋಟ್ಸಲ್ಲಿ. ನಂಬರ್ 1 ಅಪೊಸ್ತಲನ ಸೇವೆ, ನಂಬರ್ 2 ಪ್ರಾಫಟಿಕ್ ಮಿನಿಸ್ಟ್ರಿ, ಪ್ರವಾದಿಯ ಸೇವೆ, ಸುವಾರ್ತಿಕ ಸೇವೆ, ಸಭಾಪಾಲಕನ ಸೇವೆ ಆ್ಯಂಡ್ ಬೋಧಕನ ಸೇವೆ. ಈಗ ಈ 5 ರೀತಿಯ ಸೇವೆ ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ ಸಿಸ್ಟರ್? ಈಗ ಓದಿ 12ನೇ ವಚನ ಓದಿ. 12ನೇ ವಚನ ಓದಿ. 4:12.
ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆ ಸೇವಕ್ಕೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಪ್ರತಿ ಸಭೆಯಲ್ಲಿ ಈ 5 ರೀತಿಯ ಸೇವೆಗಳು ಇದ್ದೇ ಇರ್ತವೆ. ಕೆಲವರಿಗೆ ಗೊತ್ತಿರ್ತವೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ನೋಡ್ರಿ, ಕೆಲವರು ಈ 5 ರೀತಿಯ ಸೇವೆಯನ್ನು ಬೇರೆ ರೀತಿಯಲ್ಲೂ ಉಪಯೋಗ ಮಾಡ್ತಾರೆ. 3 ತಿಂಗಳು ಪಾಸ್ಟರು, 3 ತಿಂಗಳು ಪ್ರವಾದಿ, ಇನ್ನು 3 ತಿಂಗಳು ಸುವಾರ್ತಿಕ, ಇನ್ನೊಂದು 3 ತಿಂಗಳು ಅಪೋಸ್ತಲ. ಸೊ ಚೇಂಜ್ ಮಾಡ್ಕೊತಾ ಇರ್ತಾರೆ ಅವರ ಹೆಸರುಗಳು. ಸೊ ದಿಸ್ ಈಸ್ ನಾಟ್ ನೇಮ್ ಆ್ಯಂಡ್ ಪೊಸಿಷನ್. ಇದು ಒಂದು ಹೆಸರಿಗಾಗಿ ಅಲ್ಲ ಈ ಕರೆ ಇರೋದು, ಪೊಸಿಷನ್ಗಾಗಿ ಕೂಡ ಅಲ್ಲ. ಇದ್ರದ್ದು ಉದ್ದೇಶ ಗೊತ್ತಿಲ್ಲದೆ ತಲೆಯಲ್ಲಿ ಕೆಟ್ಟ ಆಲೋಚನೆಗಳಿದ್ದಾವೆ ಕೆಲವು ಜನರಿಗೆ. ಓಕೆ, ಅವ್ರದ್ದು ಹೆಸರುಗಳು ಹೇಳೋಕ್ಕೆ ನನಗೆ ನಾಚಿಕೆ ಬರ್ತತೆ. ಬಟ್ ಇಲ್ಲಿ ನಾನು ನಿಮಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ಬಹಳ ಪ್ರಾಮುಖ್ಯವಾಗಿ ಈ 5 ರೀತಿಯ ಸೇವೆಗಳು ದೇವರು ನಮಗೆ ಕೊಟ್ಟಿದ್ದು ಏನೋ ಟೈಟಲ್ಗೋಸ್ಕರ ಅಲ್ಲ, ಏನೋ ಪೊಸಿಷನ್ಗೋಸ್ಕರ ಅಲ್ಲವೇ ಅಲ್ಲ. ಮುಖ್ಯವಾದ ಉದ್ದೇಶ, ಈ 5 ರೀತಿಯ ಸೇವೆಯ ಮುಖ್ಯವಾದ ಉದ್ದೇಶ ಏನೆಂದರೆ ಸಭೆಯನ್ನು ಎಕ್ವಿಪ್ ಮಾಡೋಕ್ಕೆ, ಸಭೆಯನ್ನು ಕ್ರಿಸ್ತನ ಪರಿಪೂರ್ಣತೆಯಲ್ಲಿ ಬೆಳೆಸೋಕ್ಕೆ, ಸಭೆಯನ್ನು ಉತ್ತೇಜನ ಮಾಡೋಕ್ಕೆ, ಸಭೆಯನ್ನು ಪ್ರೋತ್ಸಾಹ ಮಾಡೋಕ್ಕೆ ಈ 5 ರೀತಿಯ ಸೇವೆ ದೇವರು ಕೊಟ್ಟಿದ್ದಾನೆ. ಈಗ ಪಾಸ್ಟರ್, ಈ 5 ರೀತಿಯ ಸೇವೆಗಳು ಸಭೆಗೆ ದೇವರು ಕೊಟ್ಟಿರುವಾಗ ನನಗೆ ಯಾವ ಕರೆ ಇದೆ, ನಾನು ಹೆಂಗೆ ತಿಳ್ಕೋಬೇಕು ಪಾಸ್ಟರ್? ಅದು ಕೂಡ ನಾನು ನಿಮಗೆ ಕಲಿಸ್ತೇನೆ. ಓಕೆ, ಇದು ನಿಮಗೆ ಅರ್ಥ ಆಯ್ತಂದರೆ ಸುವಾರ್ತೆ ಸೇವೆಯಲ್ಲಿ ನೀವು ಪ್ರಬಲವಾಗಿ ಹೆಚ್ಚು ಸೇವೆ ಮಾಡಬಹುದು. ಈ 5 ರೀತಿಯ ಸೇವೆ ಸಭೆಗೆ ದೇವರು ಕೊಟ್ಟಿದ್ದಾನೆ. ಇದಕ್ಕೆ ಆರ್ಡಿನೇಷನ್ ಬೇಕು, ತಪ್ಪಾದ ವಿಷಯಗಳು ತಲೆಯಲ್ಲಿದ್ದಾವೆ, ಇದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು. ಈ 5 ರೀತಿಯ ಸೇವೆ ಹೊಂದಿಕೊಳ್ಳಕ್ಕೆ ನಿಮ್ಮ ತಲೆ ಮೇಲೆ ಯಾರೋ ಬಂದು ಆರ್ಡಿನೇಷನ್ ಮಾಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಒಂದು ಇದೇನು ಪಾಸ್ಟರ್ ನೀವು ಹೇಳ್ತಾ ಇದ್ದೀರಿ? ಯೋಹಾನ 15:16 ವಚನ ಓದಿ ಸಿಸ್ಟರ್. ಓದಿ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂದಲೂ ನೀವು ಕೊಡುವ ಫಲವು ನಿಲ್ಲುವುದಕ್ಕಾಗಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ. ಯಾರು ನೇಮಿಸ್ತಾ ಇದ್ದಾರೆ ನಮ್ಮನ್ನು? ಹೇಳ್ರಿ, ಯಾರು ನೇಮಿಸ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಫಕೀರೇಶ್ಗೆ ನೇಮಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಸ್ನೇಹ ಸಿಸ್ಟರ್ಗೆ ನೇಮಿಸ್ತಾ ಇದ್ದಾರೆ. ಈಗ ಇಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗಿ ನಾನು ನಿಮ್ಮನ್ನು ಹೇಳ್ತೇನೆ, ಬ್ಯಾಲೆನ್ಸ್ ಆಗಿ ಟೀಚ್ ಮಾಡ್ತೇನೆ. ಈಗ ದೇವರು ನಿಮ್ಮನ್ನು ನೇಮಿಸ್ತಾ ಇರುವಾಗ ಇದರ ಅರ್ಥ ನೀವು ಚರ್ಚಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಭಾನುವಾರ ನಿಮ್ಮ ಚರ್ಚಿಗೆ ನೀವು ಹೋಗ್ರಿ, ನಿಮ್ಮ ಪಾಸ್ಟರ್ ಪ್ರಸಂಗ ಕೇಳ್ರಿ, ನಿಮ್ಮ ಚರ್ಚಿಗೆ ನೀವು ದಶಮ ಭಾಗ ಕೊಡ್ರಿ, ನಿಮ್ಮ ಸಭೆಯಲ್ಲಿ ನೀವು ಭಾಗಿಯಾಗಿರಿ. ಬಟ್ ದೇವರು ನಿಮ್ಮನ್ನು ಫಲ ಕೊಡುವುದಕ್ಕಾಗಿ ಕರೆದಿದ್ದಾನೆ, ಒಂದು ನೇಮಿಸಿದ್ದಾನೆ. ಈಗ ಯೇಸು ಕ್ರಿಸ್ತನೇ ನಮ್ಮನ್ನು ನೇಮಿಸಿರುವಾಗ, ಯಾವಾಗ ನೇಮಿಸಿದ್ದಾನೆ ಹೇಳ್ರಿ? ಯಾವಾಗ ನೇಮಿಸಿದ್ದಾನೆ? ಸಮಯ ಇನ್ನೂ ಪ್ರಾರಂಭ ಆಗಕ್ಕಿಂತ ಮುಂಚೆ, ತಾಯಿ ಗರ್ಭದಲ್ಲಿ ನಾವು ಇನ್ನೂ ರೂಪಿಸುವುದಕ್ಕಿಂತ ಮುಂಚೆ, ಭೂಮಿಗೆ ವಿಸ್ತಾರ ಹಾಕಕ್ಕಿಂತ ಮುಂಚೆ, ಎಫೆಸ 1:4 ವಚನ, ದೇವರು ನಮ್ಮನ್ನು ನೇಮಿಸಿದ್ದಾನೆ. ಯೆರೆಮೀಯನಿಗೆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ದೇಶಗಳಿಗೆ ಪ್ರವಾದಿಯಾಗಿ ನೇಮಿಸಿದ್ದೇನೆ. ಯೆರೆಮೀಯ ಹೇಳ್ತಾನೆ ನಾನು ಚಿಕ್ಕ ಬಾಲಕ ಅಂತ. ಆವಾಗ ದೇವರು ಹೇಳ್ತಾನೆ ನಾನು ನಿನ್ನನ್ನು ನೇಮಿಸಿದ್ದೆ, ಐ ಆರ್ಡೈನ್ ಯು. ಈಗ ಕರೆಗಳ ಹತ್ರ ಬರೋಣ. ಓಕೆ, ಒಂದು ಕ್ಲಿಯರ್ ಇರಲಿ, ನನ್ನ ಜೊತೆ ಹೇಳ್ರಿ, ಒಂದು ಬಲಗೈ ತೆಗೆದುಕೊಂಡು ಹೇಳ್ರಿ, ದೇವರು, ತಲೆ ಮೇಲೆ ಇಟ್ಕೊಂಡು ಹೇಳ್ರಿ, ದೇವರು ನನ್ನನ್ನು
ನೇಮಿಸಿದ್ದಾನೆ. ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ದೇವರು ನನ್ನನ್ನು ನೇಮಿಸಿದ್ದಾನೆ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಈಗ ನಾವು ಕರೆಗಳ ಹತ್ರ ಬರೋಣ. ಕರೆಗಳಲ್ಲಿ 5 ರೀತಿಯ ಕರೆಗಳಿದ್ದಾವೆ. ಓಕೆ, 5 ರೀತಿಯ ಸೇವೆಗಳಿದ್ದಾವೆ. ಈ ಸೇವೆ ಕೊಟ್ಟಿದ್ದು ದೇವರು ಸಭೆಯ ಭಕ್ತಿ ಅಭಿವೃದ್ಧಿ, ಸಭೆಯ ಬೆಳವಣಿಗೆಗಾಗಿ, ಸಭೆಯ ಒಂದು ಲಾಭಕ್ಕಾಗಿ ದೇವರು ಈ 5 ರೀತಿಯ ಸೇವೆ ಕೊಟ್ಟಿದ್ದಾನೆ. ಈ 5 ರೀತಿಯ ಸೇವೆಯಲ್ಲಿ ಒಂದು ಸೇವೆ ಖಚಿತವಾಗಿ ನಿಮಗೆ ಕೂಡ ದೇವರು ಕೊಟ್ಟಿರ್ತಾನೆ. ಅದನ್ನು ಹೇಗೆ ಗುರುತಿಸೋದು? ಈ ನಿರ್ದಿಷ್ಟ ಕರೆ ನನ್ನಲ್ಲಿ ಇದೆ ಎಂದು ಹೇಗೆ ತಿಳಿದುಕೊಳ್ಳೋದು? ಓಕೆ ಪಾಸ್ಟರ್, ನಾನು ಸುವಾರ್ತಿಕನು ಅಥವಾ ನಾನು ಅಪೋಸ್ತಲನ, ನಾನು ಪ್ರವಾದಿನ ಹೇಗೆ ತಿಳಿದುಕೊಳ್ಳೋದು? ದೊಡ್ಡ ವಿಷಯಗಳಿದ್ದಾವೆ, ಅನೇಕ ವಿಷಯಗಳಿದ್ದಾವೆ ಹೇಳಕ್ಕೆ. ಬಟ್ ಪ್ರಾಮುಖ್ಯವಾಗಿ ನಾನು ನಿಮಗೆ ಒಂದು ವಾಕ್ಯ, ಒಂದು ಪ್ಯಾಸೇಜ್ ನಾನು ಓದಿಸ್ತೇನೆ. ಎಲ್ಲ ವಚನಗಳು ಓದೋದು ಬೇಡ, ನಾನು ನಿಮಗೆ ಅದನ್ನು ತೋರಿಸ್ತೇನೆ. ಮ್ಯಾಥ್ಯೂ 25, ಮತ್ತಾಯ 25ನೇ ಅಧ್ಯಾಯ 15ನೇ ವಚನದಿಂದ ಬರೆದುಕೊಳ್ಳ್ರಿ. 24ನೇ ವಚನದವರೆಗೆ ಬರೆದುಕೊಂಡು ನನ್ನ ಕಡೆ ನೋಡ್ರಿ. ಬರೆದುಕೊಂಡು ನನ್ನ ಕಡೆ ನೋಡ್ರಿ. ಅಲ್ಲಿ ಒಂದು ವಿಷಯ ಅಲ್ಲಿ ಒಂದು ವಿಷಯದ ಬಗ್ಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಒಬ್ಬ ಯಜಮಾನನಿರ್ತಾನೆ, ಒಬ್ಬನಿಗೆ 5 ತಲಾಂತು, ಇನ್ನೊಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 1 ತಲಾಂತು ಕೊಟ್ಟು ಬೇರೆ ದೇಶಕ್ಕೆ ಹೋಗಿರ್ತಾನೆ. ನಮ್ಮೆಲ್ಲರಿಗೆ ಈ ಪ್ಯಾಸೇಜ್ ಗೊತ್ತು, ಕರೆಕ್ಟ್? ಎಷ್ಟು ಜನಕ್ಕೆ ಗೊತ್ತಿದು? ಕೈ ಎತ್ರಿ. ಗೊತ್ತಿದ್ದವರು ಕೈ ಎತ್ರಿ. ದೇವರು ನಿನಗೆ ಕೊಟ್ಟಿರುವ ಕರೆ ಏನು ಅಂತ ಹೇಗೆ ತಿಳಿದುಕೊಳ್ಳುವುದು? ವೆರಿ ಸಿಂಪಲ್. ಓಕೆ, ಈಗ ನನ್ನ ಕಡೆ ನೋಡ್ರಿ. ಪ್ರತಿಯೊಬ್ಬರಿಗೆ ಕರೆ ದೇವರು ಕೊಟ್ಟಿದ್ದಾನೆ. ಎವ್ರಿಬಡಿ ಯು ಹ್ಯಾವ್ ಯೂನಿಕ್ ಕಾಲ್ ಇನ್ ಯೋರ್ ಲೈಫ್. ನೀವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಬಿಸ್ನೆಸ್ ಪರ್ಸನ್ ಇರ್ಬೋದು, ನೀವು ಯಾರೇ ಇರಲಿ, ಈ ಕರೆ ಗೊತ್ತಾದ ಮೇಲೆ ನಿಮ್ಮ ಕೆಲಸ ಬಿಡೋದು ಅವಶ್ಯಕತೆಯೇ ಇಲ್ಲ. ನಿಮ್ಮಲ್ಲಿ ಈ ಕರೆ ಇದೆ ಅಂದರೆ ಕೆಲಸ ಬಿಡೋದು ಅವಶ್ಯಕತೆಯೇ ಇಲ್ಲ. ನಂದು ಕೆಲವು ಸ್ಟೋರೀಸ್ ಹೇಳ್ತೇನೆ, ನೀವು ಅರ್ಥ ಮಾಡಿಕೊಳ್ಳ್ರಿ. ಈ ಪ್ಯಾಸೇಜಲ್ಲಿ ನಾವು ನೋಡ್ತೇವೆ, ಒಬ್ಬನಿಗೆ 5, ಇನ್ನೊಬ್ಬನಿಗೆ 2, ಇನ್ನೊಬ್ಬನಿಗೆ 1. ದೂರ ದೇಶಕ್ಕೆ ಹೋಗಿ ವಾಪಸ್ ಬರ್ತಾನೆ. ಬಂದಿದ ಮೇಲೆ 5 ಇದ್ದವನು ಏನು ಮಾಡ್ತಾನೆ? 10 ಮಾಡ್ತಾನೆ. ಎಷ್ಟು ಮಾಡ್ತಾನೆ? ಡಬಲ್ ಮಾಡ್ತಾನೆ. 2 ಇದ್ದವನು ಡಬಲ್ ಮಾಡ್ತಾನೆ. 1 ಇದ್ದವನು ಏನು ಮಾಡ್ತಾನೆ? ಹೂಣಿಡ್ತಾನೆ. ಇವನಿಗೆ ಸೋಮಾರಿ ಅಂತಾರೆ. ಓಕೆ, ಈಗ ನನ್ನ ಕಡೆ ನೋಡ್ರಿ. 5 ಇದ್ದವನು 10 ಮಾಡ್ತಾನೆ, 2 ಇದ್ದವನು 4 ಮಾಡ್ತಾನೆ, 1 ಇದ್ದವನು ಅದನ್ನು ತಗೊಂಡೋಗಿ ಹೂಣಿಡ್ತಾನೆ. ಬಂದಿದ ಮೇಲೆ ಆತಗೆ ಹೇಳ್ತಾನೆ, ಯಜಮಾನನಿಗೆ, ನೀನು ಸರಿಯಾದ ವ್ಯಕ್ತಿ ಅಲ್ಲ, ಪಾರ್ಶಾಲಿಟಿ ಮಾಡ್ತೀನಿ. ಅವ್ನಿಗೆ ನೋಡಿದ್ರೆ 5 ಕೊಟ್ಟು, ಇವ್ನಿಗೆ ನೋಡಿದ್ರೆ 2 ಕೊಟ್ಟು, ನನಗೆ ನೋಡಿದ್ರೆ 1 ಕೊಟ್ಟು. ಏನು ನೀನು ಈಕ್ವಲ್ ಕೊಡಬೇಕಲ್ಲ? ನೋಡ್ರಿ ಪ್ರಿಯರೇ, ಪ್ರತಿಯೊಬ್ಬರಿಗೆ ದೇವರು ಸೇವೆಯನ್ನು ಇಟ್ಟಿದ್ದಾನೆ, ತಲಾಂತುಗಳನ್ನು ಇಟ್ಟಿದ್ದಾನೆ, ಕರೆಗಳನ್ನು ಇಟ್ಟಿದ್ದಾನೆ. ಬಟ್ ನನ್ನಲ್ಲಿರುವ ಕರೆ ನಾನು ಹೇಗೆ ಗುರುತಿಸಿಕೊಳ್ಳೋದು ಅಂದರೆ, ದೇವರು ನಿನಗೇನು ಕೊಟ್ಟಿದ್ದಾನೆ ನೀನು ಅದನ್ನು ಉಪಯೋಗ ಮಾಡಬೇಕು. ಹೇಗೆ ಉಪಯೋಗ ಮಾಡಬೇಕಂದ್ರೆ, ಒಂದು ಆಸಕ್ತಿಯಿಂದ ಉಪಯೋಗ ಮಾಡಬೇಕು. ಉದಾಹರಣೆಗೆ, ನೀವು ಸ್ಕೂಲ್ ಟೀಚರ್ ಇದ್ದೀರಿ. ಓಕೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ ಟೀಚರ್ ನೀವು. ನಮ್ಮ ಒಂದು ಸಭೆಯಲ್ಲಿ 2 ನಂದು ಕ್ಲಾಸ್ ಟೀಚರ್ಸ್ ಇದ್ದಾರೆ. ಒಂದು ಟೀಚರು ಯಾರು ಅಂದರೆ ಸೊಸೆ ಮೇರಿ ಅಂತ, ಅವರು ನನಗೆ 8ನೇ ತರಗತಿಯಲ್ಲಿ ಕ್ಲಾಸ್ ಟೀಚರ್. ಇನ್ನೊಬ್ಬ ಟೀಚರ್ ಇದ್ದಾರೆ ಸುಜಾತ ಮೇಡಮ್ ಅಂತ, ಅವರು ನನಗೆ 9ನೇ ತರಗತಿಯೋ 10ನೇ ತರಗತಿಯಲ್ಲಿ ಕ್ಲಾಸ್ ಟೀಚರ್. ಇವರು ಸ್ಕೂಲಲ್ಲಿರುವಾಗ ಏನು ಮಾಡ್ತಿದ್ದಾರೆ ಅಂದರೆ, ಯಾರಿಗೆ ಗೊತ್ತಿಲ್ಲದಂಗೆ ಸುವಾರ್ತೆ ಸಾರ್ತಿದ್ರು. ಹೇಗೆ ಸುವಾರ್ತೆ ಸಾರ್ತಿದ್ರು ಅಂದರೆ,
ಅವರು ಬೋರ್ಡಲ್ಲಿ ಹಾಡುಗಳನ್ನು ಬರೆಸ್ತಾ ಇದ್ರು. ಸ್ಕೂಲ್ ಟೀಚರ್ ಅವರು, ಗೌರ್ನಮೆಂಟ್ ಎಂಪ್ಲಾಯ್ ಅವರು. ಬಟ್ ಅವ್ರದ್ದು ಬೋಲ್ಡ್ನೆಸ್ ನಾನು ಏನು ಹೇಳಬೇಕು ಹೇಳ್ರಿ ನಿಮಗೆ. ಇವತ್ತು ಭಾಳ ಜನ ಯೇಸು ಸ್ವಾಮಿ ಬಗ್ಗೆ ಬೇರೆಯವ್ರಿಗೆ ಹೇಳೋಕ್ಕೆ ನಾಚಿಕೆ ಪಡ್ತಾರೆ. ಸೊ ಆ ಇಬ್ಬರು ಟೀಚರ್ಸು ಬೋರ್ಡ್ ಮೇಲೆ ಹಾಡುಗಳನ್ನು ಬರಿತಾ ಇದ್ರು. ಆ್ಯಕ್ಚುಲಿ ನನ್ನ ಮದರ್ ಟಂಗ್ ಹಿಂದಿ. ಅವರು ನನಗೆ ಒಂದು ಹಾಡನ್ನು ಬರೆಸಿದ್ರು. ಯಾವ ಹಾಡು ಅಂದರೆ, ಜಯ ಜಯ ಪ್ರಭು ಯೇಸು ಕೀ, ಜಯ ಜಯ ಪ್ರಭು ಯೇಸು. ಇನ್ನು ಯೇಸುವಿನೇ ನಂಬಿಲ್ಲ ನಾನು. ಆ ಹಾಡು ಅವರು ಬರೆಸಿದರು. ನನಗೆ ಆ ಹಾಡು ಆ್ಯಕ್ಚುಲಿ ಯಾಕೆ ಇಷ್ಟ ಆಯ್ತು ಅಂದರೆ, ಒಂದು ಹಿಂದಿ ಲ್ಯಾಂಗ್ವೇಜ್, ಎರಡನೇದು ಕ್ಯಾಚಿ ಇದೆ. ಆ ಹಾಡು ನಾನು ಬರ್ಕೊಂಡಿದ್ಮೇಲೆ ಆ ಹಾಡಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆ ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಯಲ್ಲಿ ಕೂಡ ಹಾಡಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಜಯ ಜಯ ಪ್ರಭು ಯೇಸು ಕೀ, ಜಯ ಜಯ ಪ್ರಭು ಯೇಸು ಕೀ. ಅವರು ಸ್ಕೂಲ್ ಟೀಚರ್, ಸುವಾರ್ತೆ ಸಾರ್ತಾ ಇದ್ದಾರೆ. ಒಂದು ಮುಸ್ಲಿಂ ಹುಡುಗಗೆ ಸುವಾರ್ತೆ ಸ್ಕೂಲಲ್ಲಿ ಬಂದ್ಬಿಡ್ತು ಡೈರೆಕ್ಟಾಗಿ ಬಂದಿಲ್ಲ, ಇಂಡೈರೆಕ್ಟಾಗಿ ಬಂತು. ಅದಾದಮೇಲೆ ಅದೇ ವರ್ಷದಲ್ಲಿ 8ನೇ ತರಗತಿ ನಾನು ಪಾಸಾಗಿ 9ನೇ ತರಗತಿ ಹೋಗಬೇಕಾಯಿತು. ಈ ಹಾಡು ನನಗೆ ಬರೆಸಿದ್ರು. ಅವರೇನು ನನಗೆ ಯೇಸುವನ್ನು ನಂಬು ಅಂತ ಸೊಸೆ ಮೇರಿ ಮೇಡಮ್ ನನಗೆ ಹೇಳಿಲ್ಲ, ಸುಜಾತ ಮೇಡಮ್ ಹೇಳಿಲ್ಲ. ಜಸ್ಟ್ ಅವರು ಹಾಡು ಬರೆಸಿದ್ರು. ಆವಾಗ ಪ್ರೇಯರ್ ಮಾಡಿಸ್ತಿದ್ರು, ಇಂಗ್ಲೀಷ್ ಪ್ರೇಯರ್. ಆ ಪ್ರೇಯರ್ ನನಗೆ ನೆನಪಿಲ್ಲ ಇವಾಗ. ಆವಾಗ ನಾವು ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡ್ತಿದ್ವಿ. ಗೌರ್ಮೆಂಟ್ ಸ್ಕೂಲಲ್ಲಿ ಸುವಾರ್ತೆ ಪ್ರಚಾರ ಎಷ್ಟು ದಮ್ ಇದೆ ಇವರಿಗೆ, ಇಬ್ಬರಿಗೆ ದಮ್ ಇರಬೇಕು ಸೇವೆ ಮಾಡೋಕ್ಕೆ. ಬ್ರದರ್, ನಾವು ಇಲ್ಲಿ ಜೀಸಸ್ ಬಗ್ಗೆ ಹೇಳಿದ್ರೆ ನಡೆಯಲ್ಲ ಬ್ರದರ್. ಜೀಸಸ್ ಬಗ್ಗೆ ಹೇಳಿದ್ರೆ ನಮಗೆ ಇವರು ಇದಂತಾರೆ ಅದಂತಾರೆ, ಅದೆಲ್ಲ ಚರ್ಚಲ್ಲೇ ಇರಬೇಕು. ಇವನು ಯಾರು ಗೊತ್ತಾ, ಒಂದು ಕೊಟ್ಟಿದವನು ಬಚ್ಚಿಟ್ಟಿರ್ತಾನಲ್ಲ, ಅವನೇ ಇವನು, ಇಂಥವರು. ಸೊ ಹೀಗೆ ಲಾಂಗ್ ಸ್ಟೋರಿ ಶಾರ್ಟಾಗಿ ಹೇಳ್ಬೇಕಂದ್ರೆ, ಒಬ್ಬ ಅಕ್ಕ ಪದ್ಮಕ್ಕ ಅವರು ನನಗೆ 8ನೇ ತರಗತಿ ಪಾಸ್ ಆದಮೇಲೆ ನಾವು 9ನೇ ತರಗತಿಗೆ ಹೋಗ್ಬೇಕಾಯ್ತು. ಸುವಾರ್ತೆ ಹೇಳಿದರು. ನೂರ್ ಭಾಷಾ, ನಿಮ್ಮ ತಂದೆ ಇಲ್ಲ ಅಂತ ನಾನು ಕೇಳಿದೆ. ನಿನಗೆ ಯೇಸು ಸ್ವಾಮಿ ಗೊತ್ತಾ? ಫಸ್ಟ್ ಹೇಳಿದೇನು ಗೊತ್ತಾ? ಗೊತ್ತು ನನಗೆ ಅಂತ ಹೇಳಿದೆ. ಹೆಂಗೆ ಗೊತ್ತು? ನಮ್ಮ ಸ್ಕೂಲಲ್ಲಿ ಒಂದು ಟೀಚರ್ ಇದ್ದಾರೆ, ಆ ಟೀಚರ್ ನನಗೆ ಸುವಾರ್ತೆ ಹೇಳಿದ್ದಾರೆ. ಯಾರು ಹೆಸರೇನು ಟೀಚರ್ದು ಅಂತ ಹೇಳಿದರು. ಅವರಂದರು, ನಾನಂದೆ, ಅವ್ರ ಹೆಸರು ಬಂದು ಸುಜಾತ ಮೇಡಮ್. ಸುಜಾತ ಮೇಡಮ್ ನನ್ನ ಫ್ರೆಂಡು ಅಂತ ಹೇಳಿದ್ರು ಅವರು. ಸುಜಾತ ಮೇಡಮ್ ನನ್ನ ಫ್ರೆಂಡು, ಅವ್ರು ನಮ್ಮ ಚರ್ಚಿಗೆ ಬರ್ತಾರೆ ಅಂತ ಹೇಳಿದರು. ಅರೆ, ನಮ್ಮ ಮೇಡಮ್ ನಿಮ್ಮ ಫ್ರೆಂಡಾ? ಅಂದರೆ ನೀವು ನಮ್ಮ ಏರಿಯಾದಲ್ಲಿದ್ದೀರಾ? ವಾವ್ ಅಂತ ನನಗೆ ಇಂಟ್ರೆಸ್ಟ್ ಬಂತು. ಅವರು ನನಗೆ ಸುವಾರ್ತೆ ಹೇಳಿದರು, ಬೈಬಲ್ ಕೊಟ್ಟರು, ಚರ್ಚಿಗೆ ಕರೆದ್ರು. ಚರ್ಚಿಗೆ ಹೋದೆ. ಅಲ್ಲಿ ದೇವರು ನನ್ನನ್ನು ಸಂದರ್ಶಿಸಿದ. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೊ ಲಾಂಗ್ ಸ್ಟೋರಿ ಶಾರ್ಟಾಗಿ ಹೇಳ್ಬೇಕಂದ್ರೆ, ನನಗೆ ಹಾಡು ಬರೆಸಿದವರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ, ಸಿಕ್ಕಿದ್ರು ಚರ್ಚಲ್ಲಿ. ಆ ಮೇಡಮ್ ನನಗೋಸ್ಕರ ಎಷ್ಟೋ ಪ್ರೇಯರ್ ಮಾಡಾರಂತ. ನೂರ್ ಭಾಷಾ, ಯು ಆರ್ ಅವರ್ ಸ್ಟೂಡೆಂಟ್, ನೀನು ನಮ್ಮ ಸ್ಟೂಡೆಂಟ್, ಬಾ ಅಂತೇಳಿ ಪಾಸ್ಟರ್ ಹತ್ರ ಕರ್ಕೊಂಡೋದ್ರು. ಈ ಕಡೆ ನಮ್ಮ ಇವರು, ಈ ಕಡೆ ನನಗೆ ಸುವಾರ್ತೆ ಹೇಳಿದವರು. ಸೊ ನನಗೆ ಅವರು ಪ್ರೇಯರ್ ಮಾಡಿ ಇವತ್ತು ನಾನು ಸೇವಕನಾಗಿದ್ದೇನೆ. ಇವತ್ತು ದೇವರು ಈ ಸುಜಾತ ಮೇಡಮ್ಗೆ, ಮೇರಿ ಮೇಡಮ್ಗೆ ಅದ್ಭುತವಾಗಿ ಆಶೀರ್ವದಿಸಿ ಅವರ ಮಕ್ಕಳು ಉನ್ನತವಾದ ಸ್ಥಳದಲ್ಲಿದ್ದಾರೆ. ಇಡೀ ಸ್ಕೂಲಲ್ಲಿ ಅವರು ಒಳ್ಳೆ ಟೀಚರ್ಸ್ ಅಂತ ಅವಾರ್ಡ್ ಸಿಕ್ಕಿದೆ. ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಅವರ ಹತ್ರ ಇದ್ದಿದ್ದು ಅವರು ಉಪಯೋಗ ಮಾಡಿದರು ಪ್ರಿಯರ್. ಈಗ ಅವ್ರೇನು ಪಾಸ್ಟರ್ ಅಲ್ಲ, ಬಟ್ ಸುವಾರ್ತೆ ಪ್ರಚಾರ ಅವರು ಮಾಡಿದ್ರು. ಅದಾದಮೇಲೆ ನಾನು ರಕ್ಷಣೆ ಹೊಂದಿ ಸಭೆಗೆ ಹೋಗ್ತಾ ಇದ್ದೆ. ಸಭೆಗೆ ಹೋಗ್ತಾ ಇರುವಾಗ ವಿತಿನ್ 6 ಮಂತಲ್ಲಿ ನಾನು ದೀಕ್ಷಾ ಸ್ನಾನ ತಗೊಂಡೆ. 6 ತಿಂಗಳಲ್ಲಿ ನಾನು ದೀಕ್ಷಾ ಸ್ನಾನ ತಗೊಂಡೆ. 1 ವರ್ಷ ಒಳಗಡೆ ದೆವ್ವವನ್ನು ಬಿಡಿಸೋಕ್ಕೆ ಪ್ರಾರಂಭ ಮಾಡಿದೆ. ಹಳ್ಳಿಗಳಿಗೆ ಹೋಗಿ ಕರಪತ್ರ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಬೆಳೀತಾ ಇದ್ದೆ. ಒಂದು ಚಿಕ್ಕ ಮನೆ ಗುಂಪಿನಲ್ಲಿ ಪ್ರೇಯರಲ್ಲಿ ನಾನು ಇನ್ವಾಲ್ವ್ ಆಗ್ತಾ ಇದ್ದೆ. ನಮ್ಮ ಚರ್ಚಲ್ಲಿ ಪ್ರೇಯರ್ ಸೆಲ್ ಅಂತ ಇತ್ತು. ಆ ಪ್ರೇಯರ್ ಸೆಲ್ಲಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ ಎವ್ರಿ ಥರ್ಸ್ಡೇ. ಅಲ್ಲಿ ಹಾಡುಗಳಾಡ್ತಿದ್ರು. ನನಗೆ ಹಾಡಾಡೋದು ಇಷ್ಟ ಆಗ್ಬಿಡ್ತು ಭಾಳ. ಹಾಡಾಡೋದು ಒಂದು ಅಟ್ರಾಕ್ಷನ್ ಬಂದ್ಬಿಡ್ತು. ವಾವ್,
ಚಪ್ಪಾಳೆ ತಡ್ತಿದ್ದೆ. ಅಲ್ಲಿ ಗಿಟಾರ್ ಏನಿದ್ದಿಲ್ಲ, ಫುಲ್ ಜೋರಾಗಿ ಆಡ್ತಿದ್ದೆ ಅವ್ರ ಜೊತೆ. ನಾನು ಮುಸ್ಲಿಂ ಬ್ಯಾಕ್ಗ್ರೌಂಡಿಂದ, ಇನ್ನು ನಮಾಜ್ ಮಾಡ್ತಿದ್ದೀನಿ, ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ. ನನ್ನಲ್ಲಿ ಕೆಲವು ಚೇಂಜಸ್ ಬಂದ್ಬಿಡ್ತು. ಇವಾಗಿಂದ ನಾನು ನಮಾಜ್ ಮಾಡಬಾರ್ದು, ಇವಾಗಿಂದ ನಾನು ಇದು ನೋಡಬಾರ್ದು, ಅದು ಮಾಡಬಾರ್ದು, ಕೆಟ್ಟ ಫ್ರೆಂಡ್ಸ್ ಎಲ್ಲ ಕಟ್ 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 ಮಾಡಿಕೊಂಡು ಓನ್ಲಿ ಜೀಸಸ್ ಅಂತ ಇಟ್ಕೊಂಡು ನಾನು ಮನೆ ಗುಂಪಿನಲ್ಲಿ ಪ್ರೇಯರ್ ಮಾಡ್ತಾ ಮಾಡ್ತಾ ನನಗೆ ಹಾಡಾಡೋಕ್ಕೆ ಒಂದು ದಿನ ಅವಕಾಶ ಕೊಟ್ಟರು ನನ್ನ ಆತ್ಮಿಕ ತಾಯಿ. ಎದ್ದು ನಿಂತ್ಕೊಂಡು ಹಲ್ಲೆಲೂಯಾ ಸ್ತುತಿ ಮಾಡಿರಿ ಅಂತ ಹಾಡಿದೆ. ಅಲ್ಲಿ ಒಬ್ಬ ಅಣ್ಣ ಹತ್ರ ಸಣ್ಣ ಗಿಟಾರ್ ಇತ್ತು. ಅವ್ರು ಏನು ಬಾರಿಸ್ತಾನಪ್ಪ ಆಯ್ತಾ ಗಿಟಾರ್ ಅಂತ ಅಂದ್ಕೊಂಡು ನಾನು ಗಿಟಾರ್ ಬಾರಿಸ್ತೀನಿ ಅಂತ ಹೇಳಿ ಆತ ಹತ್ರ ಪ್ಲೆಗ್ ಡ್ರಮ್ ಇಸ್ಕೊಂಡೆ. ಆತ ಹೇಳಿದೆ, ಹಿಂಗೆ ಇಟ್ಕೋಬಾರ್ದು, ಹಿಂಗೆ ಇಟ್ಕೋಬೇಕು ಅಂತ ಹೇಳಿದೆ. ಆಯ್ತಣ್ಣ ಕೊಡೋಣ ಅಂತ ಹೇಳಿದೆ. ಸೊ ಸುಮ್ಮನೆ ಹಿಂಗೆ ಬಾರಿಸ್ತಾ ಇದ್ದೆ. ಹಾಗೆ ನನ್ನಲ್ಲಿ ಒಂದು ಡಿಸೈರ್ ಬಂತು ಪ್ರಿಯರೇ, ಆಸೆ ಬಂತು. ಹಾಡನ್ನು ಹಾಡಬೇಕು, ವಾಕ್ಯವನ್ನು ಹಂಚಬೇಕು, ಅಲ್ಲಿ ಸುವಾರ್ತೆ ಸಾರಬೇಕು ಅನ್ನೋ ಡಿಸೈರ್ ಫಸ್ಟು ಒಳಗಡೆ ಬಂತು. ಅದಾದಮೇಲೆ ಕೆಲವು ದಿನದಲ್ಲಿ ಆ ಪ್ರೇಯರ್ ಸೆಲ್ಗೆ ನಾನೇ ಮೇನ್ ವರ್ಷಿಪ್ ಲೀಡರ್ ಆಗಿಬಿಟ್ಟೆ. ಮೇನ್ ವರ್ಷಿಪ್ ಲೀಡರ್. ಭಾಷಾ ಅಭಿ ಹರ್ ವೀಕ್ ಗಾನಾ ಗಾಯಕ, ವರ್ಷಿಪ್ ಲೀಡಿಂಗ್ ಆಗೋಕ್ಕಿಂತ ಮುಂಚೆ, ಲೀಡರ್ ಆಗೋಕ್ಕಿಂತ ಮುಂಚೆ ಎವ್ರಿ ಥರ್ಸ್ಡೇ, ಚರ್ಚ್ ಕತೆ ಹೇಳ್ತಾ ಇಲ್ಲ ನಾನು, ಪ್ರೇಯರ್ ಸೆಲ್ದು ಹೇಳ್ತಿದ್ದೀನಿ. 6:15 ಪ್ರೇಯರ್ ಸ್ಟಾರ್ಟ್ ಆಗ್ತಿತ್ತು. ನಾನು 6 ಗಂಟೆಗೆ ಹೋಗಿ ಮ್ಯಾಟ್ ಹಾಕಿ ಅಲ್ಲಿ ಮೊಣಕಾಲಲ್ಲಿ ಪದ್ಮಕ್ಕ ಅಂತ ಇದ್ರಲ್ಲ, ನನಗೆ ಸುವಾರ್ತೆ ಹೇಳಿದವರು, ಅವ್ರ ಮಗಳು, ಚಿಕ್ಕ ಮಗಳು, ನನ್ನ ಮಗ ಇದ್ದಾನಲ್ಲ ಅಷ್ಟಿದ್ಲು ಆಕಿ, ನಾನು ಆಕಿ ಇಬ್ಬರು ಮೊಣಕಾಲಲ್ಲಿ ಜನರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ವಿ. ದೇವರೇ ಕರ್ಕೊಂಡು ಬಾ ಸ್ವಾಮಿ, ಕರ್ಕೊಂಡು ಬಾ ಜನರನ್ನ, ಕರ್ಕೊಂಡು ಬಾ. ಹೀಗೆ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯಿತು ದೇವರ ಸೇವೆಯಲ್ಲಿ ಪ್ರಿಯರ್. ಅಲ್ಲಿಂದ ಪ್ರಾರಂಭ ಆಗಿ ವಿತಿನ್ ಸಮ್ 2-3 ಇಯರ್ಸ್ ಆದಮೇಲೆ ಚರ್ಚಲ್ಲಿ ನನಗೆ ನನ್ನ ಪಾಸ್ಟರ್ ಶ್ರೀನಿವಾಸ ಅಣ್ಣ ವಾಕ್ಯ ಹೇಳಿದ್ರಲ್ಲ, ಅವ್ರಿಗೂ ಹೋಗಿ ನಮ್ಮ ಪದ್ಮಕ್ಕವರು ಹೇಳಿದರು, ಭಾಷಾ ಹಾಡುಗಳನ್ನು ಬರೀತಾ ಇದ್ದಾನೆ, ನಿಮಗೆ ಗೊತ್ತಾ? ವಾವ್ ಅಂತ ಹೇಳಿದ್ರು ಅವರು. ಮುಸ್ಲಿಂ ಬ್ಯಾಕ್ಗ್ರೌಂಡಿಂದ ಬಂದವನು ಹಾಡು ಬರಿತಾ ಇದ್ದಾನ, ಕರ್ಕೊಂಡು ಬಾ ಅವನಿಗೆ ಅಂತ ಹೇಳಿದ್ರು. ನನ್ನ ಜೀವಿತದಲ್ಲಿ ಮೈಕ್ ಇಟ್ಕೊಂಡಿಲ್ಲ ಪ್ರಿಯರೇ, ನನ್ನ ಜೀವಿತದಲ್ಲಿ ನಾನು ಮೈಕ್ ಇಟ್ಕೊಂಡಿಲ್ಲ. ಸಡನ್ಲಿ ನನಗೆ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ರು, ಮೈಕ್ ಕೊಟ್ಟರು, ಹಾಡಾಡು ನೀನು ಅಂತ ಹೇಳಿದರು. 400 ಜನ ನನ್ನ ಮುಂದೆ ಇದ್ದಾರೆ. ಹೀಗೆ ಲಾಂಗ್ ಸ್ಟೋರಿ ಶಾರ್ಟಾಗಿ ಹೇಳಬೇಕಂದ್ರೆ, ನನ್ನ ಮುಂದೆ ರಾಂಬಾಬು ಅಣ್ಣ ಇದ್ದರು, ಶ್ರೀನಿವಾಸ ಅಣ್ಣ ಇದ್ದರು. ಕೈಯೆಲ್ಲ ನಡುಗ್ತಾ ಇದ್ದಾವೆ, ಹಾಡಾಡೋಕ್ಕೆ ನನಗೆ ಡ್ರೈ ಆಗಿಬಿಟ್ಟೈತೆ. ಏನು ಹೆಂಗೆ ಆಡಬೇಕು ಗೊತ್ತಿಲ್ಲ. ಅದು ಕೀಬೋರ್ಡ್ ಜೊತೆ, ಡ್ರಮ್ಸ್ ಜೊತೆ, ಗಿಟಾರ್ ಜೊತೆ ಗೊತ್ತೇ ಇಲ್ಲ ನನಗೆ ಆಡೋದು. ಬಟ್ ಅವತ್ತು ನಾನು ಹಾಡಾಡಿದ ಮೇಲೆ ಪಾಸ್ಟರ್ ಶ್ರೀನಿವಾಸ ಅಣ್ಣ ಅವತ್ತು ನನ್ನಲ್ಲಿರುವ ವರವನ್ನು ಗುರುತಿಸಿ ಅವ್ರು ಹೇಳಿದ್ರು, ಈ ಸಭೆಯಲ್ಲಿ ನೀನು ವರ್ಷಿಪ್ ಲೀಡರ್ ಆಗಬೇಕು. ಸೊ ಹಾಗೆ ನಾನಲ್ಲಿ ವರ್ಷಿಪ್ ಲೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವರ್ಷಿಪ್ ಲೀಡಿಂಗ್ ಮಾಡ್ತಾ 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 ದೇವರು ನನಗೆ ಒಂದು ಚಿಕ್ಕ ಗುಂಪಿನಲ್ಲಿ ಪ್ರೇಯರ್ ನಡೆಸೋಕ್ಕೆ ನನ್ನ ನಾಯಕರು ಗುರುತಿಸಿ ಕೊಟ್ಟರು. ನಾಯಕರಿಗೆ ನಾವು ನಂಬಿಗಸ್ತರಾಗಿರಬೇಕು. ಫಸ್ಟ್ ಮೊದಲನೇದಾಗಿ ನಮ್ಮಲ್ಲಿ ಆಸೆ ಬರಬೇಕು ಪ್ರಿಯರೇ. ನನ್ನಲ್ಲಿ ಇದ್ದಿದ್ದು ಅದು ಹೊರಗಡೆ ಬರಬೇಕಂದ್ರೆ ನನ್ನಲ್ಲಿ ಇದ್ದಿದ್ದು ನಾನು ಉಪಯೋಗ ಮಾಡಬೇಕು. ಕೆಲವರಿಗೆ ಹೆಂಗಂದ್ರೆ ಚರ್ಚ್ ಅಂದರೆ ಸ್ಟೇಜು, ಚರ್ಚ್ ಅಂದರೆ ಹಾಡಾಡೋದು, ಚರ್ಚ್ ಅಂದರೆ ವಾಕ್ಯ ಹೇಳೋದು, ನಮಗೆ ಆಪರ್ಚುನಿಟಿ. ಚರ್ಚ್ ಇರೋದು ಆಪರ್ಚುನಿಟೀಸ್ ಕೊಡೋಕ್ಕೆ ಅಲ್ಲ. ಚರ್ಚ್ ಇರೋದು ನಿಮ್ಮಲ್ಲಿರುವಂಥ ಕರೆಯನ್ನು ತೆಗೆದು ದೇವರ ರಾಜ್ಯಕ್ಕಾಗಿ ಉಪಯೋಗಿಸೋಕ್ಕೆ. ಚರ್ಚ್ ಈಸ್ ನಾಟ್ ಪರ್ಫಾರ್ಮೆನ್ಸ್ ಪ್ಲೇಸ್. ಅದು ನೀವು ಹೋಗುವಂಥ ಸಭೆ ಅದು ಪರ್ಫಾರ್ಮೆನ್ಸ್ ಪ್ಲೇಸ್ ಅಲ್ಲ. ಅದು ಎಲ್ಲರೂ ನಮ್ಮನ್ನು ಗುರುತಿಸಬೇಕು, ಎಲ್ಲರೂ ನಮಗೆ ಹೊಗಳಬೇಕು. ಅದಕ್ಕಾಗಿ ನೀನು ನಿನ್ನಲ್ಲಿದ್ದಿದ್ದು ಹೊರ ತೆಗಿಬೇಕಂದ್ರೆ ದೇವರು ನಿನ್ನನ್ನು ಉಪಯೋಗ ಮಾಡಲ್ಲ. ಬಾತ್ರೂಮ್ಸ್ ಕ್ಲೀನ್ ಮಾಡ್ತಿದ್ದೆ ಚರ್ಚಲ್ಲಿ, ಒಂದು ಲೇಡೀಸ್ ಬಾತ್ರೂಮ್, ಒಂದು ಜೆಂಟ್ಸ್ ಬಾತ್ರೂಮ್. ಇವತ್ತು ನೋಡಬೇಕು, ವಿಶ್ವಾಸಿಗಳು ಕಸ ಬಾರಿಗೆ ಇಟ್ಕೊಳ್ಳಲ್ಲ. ನಾವು ಮುಟ್ಟಲ್ಲ, ಅವೆಲ್ಲ ನಮ್ಮ ಕೆಲಸ ಅಲ್ಲ ಅದೆಲ್ಲ. ಅದೇ ಮೈಕ್ ಬೇಕಂದ್ರೆ ಫಸ್ಟ್ ಓಡಿ ಬರ್ತಾರೆ, ನಾನು ಹಾಡ್ತೇನೆ. ಸೋಮಾರಿಗಳನ್ನು ದೇವರು ಉಪಯೋಗ ಮಾಡಲ್ಲ ಪ್ರಿಯರೇ. ನಿನ್ನಲ್ಲಿರುವ
ವರ ಅದು ಹೇಗೆ, ಕರೆ ಹೇಗೆ ಬರ್ತೈತಂದರೆ, ನಿನ್ನಲ್ಲಿ ಫಸ್ಟ್ ಡಿಸೈರ್ ಬರಬೇಕು, ನಿನ್ನಲ್ಲಿ ಆಸೆ ಬರಬೇಕು, ಆ ಆಸೆಗೆ ತಕ್ಕಂತೆ ಕ್ರಿಯೆ ಇರಬೇಕು. ಏನಪ್ಪ ಕ್ರಿಯೆ? ಎಲ್ಲರಿಗಿಂತ ಮುಂಚೆ ಹೋಗ್ಬೇಕು, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ಬೇಕು ಸಭೆಯಲ್ಲಿ. ಪಾಸ್ಟರ್ ನಮಗೆ ಕರೆಯಲ್ಲ, ಪಾಸ್ಟರ್ ನಮಗೆ ಹಾಡಾಡಕ್ಕೆ ಕೊಡಲ್ಲ, ಅವರೇ ಆಡ್ತಾರೆ, ಅವರೇ ವಾಕ್ಯ ಹೇಳ್ತಾರೆ. ಯಾಕೆ ಹೇಳ್ರಿ? ಯಾಕೆ ಮಾಡ್ತಾರೆ ಹೇಳ್ರಿ ಪಾಸ್ಟರ್? ನೀವು ಸರಿಯಾದ ಸಮಯಕ್ಕೆ ಬರಲ್ಲ, ನೀವು ಸರಿಯಾದ ಸಮಯಕ್ಕೆ ಬಂದು ವಾಕ್ಯ ಕೇಳಲ್ಲ, ಫಸ್ಟ್ ಆಫ್ ಆಲ್ ಬೈಬಲ್ ಇಟ್ಕೊಂಡು ಬರಲ್ಲ ಚರ್ಚಲ್ಲಿ ಬಂದು ನಮಗೆ ಪೊಸಿಷನ್ ಬೇಕು, ಹಾಡು ಬೇಕು. ಎಲ್ಲಿ ಕೊಡ್ತಾರೆ ಹೇಳ್ರಿ ಪಾಸ್ಟರ್? ಪಾಸ್ಟರ್ ಬಿಡ್ರಿ, ದೇವರು ಕೊಡಲ್ಲ ಫಸ್ಟ್ ಆಫ್ ಆಲ್ ನಿಮಗೆ. ನಮ್ಮಲ್ಲಿ ಇದ್ದಿದ್ದು ನಾವು ಉಪಯೋಗ ಮಾಡಬೇಕು. 1 ಇದ್ದವನು ಬಚ್ಚಿಟ್ಟ, 5 ಇದ್ದವನು ಡಬಲ್ ಮಾಡ್ದ. ಅಂದರೆ ಅವನು ಕೆಲಸ ಮಾಡ್ದ. 5 ತಲಾಂತನ್ನು ತೆಗೆದುಕೊಂಡು ಅವನು ಕೆಲಸ ಮಾಡ್ದ. 2 ಇದ್ದವನು ಕೆಲಸ ಮಾಡ್ದ. 1 ಇದ್ದವನು ಸೋಮಾರಿಯಂಗ ಮಲ್ಕೊಂಡ. ಅವನಲ್ಲಿ ಡಿಸೈರ್ ಇಲ್ಲ, ಉಪಯೋಗ ಆಗಬೇಕನ್ನೋ ಆಸೆ ಇಲ್ಲ. ಅವನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಅವನಿಗೆ ನೋಡಿದ್ರೆ 5 ಕೊಟ್ಟ, ಇನ್ನು ನೋಡಿದ್ರೆ 2 ಕೊಟ್ಟ, ಇನ್ನು ನೋಡಿದ್ರೆ. ಚರ್ಚಲ್ಲಿ ಇವತ್ತು ಅದೇ ಕತೆ. ಏನಪ್ಪ ಕತೆ? ಅವ್ರಿಗೆ ನೋಡಿದ್ರೆ ಹಾಡಾಡಕ್ಕೆ ಕೊಡ್ತಾರೆ, ನಮಗೆ ನೋಡಿದ್ರೆ ಹಾಡಾಡಕ್ಕೆ ಕೊಡಲ್ಲ. ಅವ್ರಿಗೆ ನೋಡಿದ್ರೆ ಸ್ಟೇಜ್ ಮೇಲೆ ಕರೀತಾರೆ, ನಮ್ಗೆ ನೋಡಿದ್ರೆ ಕರೆಯಲ್ಲ. ಯಾವತ್ತೂ ಕೂಡ ನೀವು ಸ್ಟೇಜ್ ಬಯಸಿ ಸಭೆಗೆ ಹೋಗ್ತಾ ಇದ್ದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲ್ಲ, ಉಪಯೋಗ ಮಾಡಲ್ಲ. ಇದು ಫಿಕ್ಸ್ ಆಗಿಬಿಡ್ರಿ. ಹೀಗೆ ನಾನು ಬೆಳೀತಾ ಇದ್ದೆ. ಒಂದು ಹಾಡು ರಿಲೀಸ್ ಮಾಡಿದೆ ಫಸ್ಟು. ಅದಾದಮೇಲೆ ನನಗೆ ಹಳ್ಳಿಗಳಿಗೆ ಕರೀತಾ ಇದ್ದರು ವಾಕ್ಯ ಹೇಳೋಕ್ಕೆ, ಸಾಕ್ಷಿ ಹೇಳೋಕ್ಕೆ. ನನಗೆ ನಮ್ಮ ಸಭೆಯಲ್ಲಿ ಒಂದು ಪ್ರೇಯರ್ ಸೆಲ್ಲಲ್ಲಿ ನನಗೆ ವರ್ಷಿಪ್ ಲೀಡರ್ ಮಾಡಿದ್ರು ಅಂತ ಹೇಳ್ದಲ್ಲ, ಅಲ್ಲಿ 3 ವರ್ಷ ಬರೀ ಹಾಡಾಡ್ತಿದ್ದೆ ರೀ, ಬೇರೆ ಏನು ಮಾಡ್ತಿದ್ದಿಲ್ಲ. ಮ್ಯಾಟ್ ಹಾಕೋದು, ಹಲ್ಲೆಲ್ಲೂಯ ಸ್ತುತಿ ಮಾಡಿರಿ, ಹಾಡಾಡೋದು. ಯಾರು ಅವತ್ತು ಪ್ರೇಯರ್ ಸೆಲ್ಗೆ ಬಂದಿರಲ್ಲ ಅವರೆಲ್ಲರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಹೋಗೋದು. ಆ್ಯಕ್ಚುಲಿ ಫೋನ್ ಇದ್ದಿಲ್ಲ ನನ್ನ ಹತ್ರ ಕೂಡ. ನಮ್ಮ ಆತ್ಮಿಕ ತಾಯಿ ನನಗೆ ಹೇಳ್ತಿದ್ರು, ನಾನು ಅವ್ರಿಗೆ ಫೋನ್ ಮಾಡೀನಿ ಅವ್ರ ಮನೆಗೆ. ಅವಾಗ ಲ್ಯಾಂಡ್ಲೈನ್ ಇದ್ವು ಭಾಳ. ಅವ್ರಿಗೆ ನಾನು ಫೋನ್ ಮಾಡೀನಿ, ಭಾಷಾ ಬರ್ತಾನೆ ಅಂತ ಹೇಳೀನಿ, ಹೋಗಿ ಕೇಳ್ಬಾ ಯಾಕೆ ಬಂದಿಲ್ಲ ಅಂತ. ಅವ್ರು ನನಗೆ ಕಳಿಸ್ತಿದ್ರಿ. ಸೈಕಲ್ ಇದ್ದಿಲ್ಲ, ಗಾಡಿ ಇದ್ದಿಲ್ಲ, ಏನು ಇದ್ದಿಲ್ಲ, ನಡ್ಕೊಂತ ಹೋಗ್ತಿದ್ದೆ ಏರಿಯಾಗೆ. ಇವಾಗ ಕಳಿಸ್ಲಿ ಯಾರನ್ನ ಪಾಸ್ಟರ್? ನಿಮ್ಮಲ್ಲಿರುವ ಕರೆ ಅದು ಹೊರಗಡೆ ಬರಬೇಕು ಅಂದರೆ ಆ ಕರೆ ನಿಮ್ಮಲ್ಲಿ ಇದ್ದಾಗ ನೀವು ಉಪಯೋಗ ಮಾಡಬೇಕು. ಚಿಕ್ಕದರಲ್ಲಿ ನಂಬಿಗಸ್ತರಾದರೆ ದೇವರು ದೊಡ್ಡ ವಿಷಯಗಳಲ್ಲಿ ನಿಮ್ಮನ್ನು ನಡೆಸ್ತಾನೆ. ಸೊ ಹಾಗೆ ನಾನು ಅಲ್ಲಿ 3 ವರ್ಷ ನಂಬಿಗಸ್ತನಾಗಿದ್ದೆ. ಸಭೆಯಲ್ಲಿ ದೇವರು ಆಪರ್ಚುನಿಟಿ ಕೊಟ್ಟ. ಸಭೆಯಲ್ಲಿ 400 ಚೇರ್ಸ್ ಹಾಕ್ತಾ ಇದ್ದೆ, ಬಾತ್ರೂಮ್ಸ್ ಕ್ಲೀನ್ ಮಾಡ್ತಾ ಇದ್ದೆ. ಆಮೇಲೆ ಡಿಸೈರ್ ಬಂತು, ಸುವಾರ್ತೆ ಸಾರಬೇಕು. ಪಾಸ್ಟರ್ಗೆ ಹೇಳಿ, ಪಾಸ್ಟರ್ ನಾವು ಹೋಗಿ ಸುವಾರ್ತೆ ಸಾರ್ತೀವಿ. ಒಂದು ಟೀಮ್ ಮಾಡ್ಕೊಂಡು ಪಾಸ್ಟರ್ಗೆ ಹೇಳಿ ಮಾಡ್ತಿದ್ವಿ, ಹೇಳ್ದಂಗೆ ಒಂದು ಮಾಡ್ತಿದ್ದಿಲ್ಲ. ಅವ್ರು ಹೇಳಿದ್ರು, ಹೋಗ್ರಿ ನೀವು ಹೋಗ್ರಿ. ಹಾಸ್ಪಿಟಲ್ಸ್ ಹೋಗ್ತಿದ್ದೆ, ಒಂದು 4 ಜನಕ್ಕೆ ಕರೆದೆ. ಅದರಲ್ಲಿ ಒಬ್ಬನೇ ಬಂದ, ಜೊತೆಯಲ್ಲಿ ಕುಂದ್ರಿಸ್ಕೊತಿದ್ದೆ. ಹಾಸ್ಪಿಟಲ್ ಹೋಗ್ತಿದ್ದೆ, ಏಡ್ಸ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೇಯರ್ ಮಾಡ್ತಿದ್ದೆ, ಬರ್ತಿದ್ದೆ, ಹೀಲಿಂಗ್ಸ್ ಆಗ್ತಿದ್ವು. ಇವತ್ತು ನನ್ನ ಮೀಟಿಂಗ್ಸಲ್ಲಿ ಹೀಲಿಂಗ್ಸ್ ನಾನು ನಿಂತ್ಕೊಂಡ್ರೆ ಅದ್ಭುತಗಳಾಗ್ತವೆ. ನನಗೆ ಗೊತ್ತದು. ಯಾಕಂದರೆ ಆವಾಗ ಆ ಪ್ರೇಯರ್ ಮಾಡೋದು ನಾನು ಕಲ್ತ್ಕೊಂಡೆ. ಇವತ್ತು ಆ ವರ ಅದು ಉಪಯೋಗ ಆಗ್ತಾಯಿದೆ. ಅದಾದಮೇಲೆ ಒಂದು ಪ್ರೇಯರ್ ಸೆಲ್ ನನಗೆ ಕೊಟ್ಟರು. ಭಾಷಾ ನೀನೇ ಈ ಪ್ರೇಯರ್ ಸೆಲ್ ನಡೆಸು. ಒಂದು ಪ್ರೇಯರ್ ಸೆಲ್ಲಲ್ಲಿ ಒಬ್ಬರಿಗೆ ನಾನು ಟ್ರೈನ್ ಮಾಡ್ತಾ ಇದ್ದೆ. ಆ ಟ್ರೈನ್ ಮಾಡ್ತಾ ಆ ಪ್ರೇಯರ್ ಸೆಲ್ಲಲ್ಲಿ 8 ಜನ ಇದ್ದರು. ವಿತಿನ್ 2 ಇಯರ್ಸಲ್ಲಿ 16 ಜನ ಆದರು, ಡಬಲ್ ಆಗಿಬಿಟ್ರು. ನಿಮಗೆ ಗೊತ್ತಾ ಪ್ರಿಯರೇ, ನನ್ನಲ್ಲಿ ಪಾಸ್ಟರ್ ಕರೆ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ನನ್ನಲ್ಲಿ ಸುವಾರ್ತಿಕನ ಕರೆ ಇದೆ ಅಂತ ಗೊತ್ತೇ ಇಲ್ಲ. ನನ್ನಲ್ಲಿ ಇದ್ದಿದ್ದು ನಾನು ಉಪಯೋಗ ಮಾಡ್ತಿದ್ದೆ. ಡಿಸೈರ್ ಇತ್ತು, ಆಸೆ ಇತ್ತು. ಹಾಗೆ 2 ಪ್ರೇಯರ್ ಸೆಲ್ಸ್ ನಾನು ನಡೆಸ್ತಾ ಇದ್ದೆ ಒಂದೇ ಪ್ಲೇಸಲ್ಲಿ, ಒಂದೇ ಏರಿಯಾದಲ್ಲಿ 2 ಪ್ರೇಯರ್ ಸೆಲ್ಸ್. 16 ಜನ ಆಗಿದಾರಂತ. ಇಲ್ಲಿ 8 ಜನ, ಇನ್ನೊಂದು 8 ಜನ ದೂರದಿಂದ ಬರ್ತಿದ್ರು, ಅಲ್ಲೇ ಹೋಗ್ತಾ ಇದ್ದೆ. ಪಾಸ್ಟರ್ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ. ಅಂದರೆ ಪಾಸ್ಟರ್ ಏನು ಮಾಡಬೇಕೋ ಆ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ. ನನಗೆ ಗೊತ್ತೇ ಇಲ್ಲ ನಾನು ಪಾಸ್ಟರ್ ಅಂತ. ಪಾಸ್ಟರ್ ಅನ್ನೋದು ಟೈಟಲ್ ಅಲ್ಲ ಪ್ರಿಯರೇ.
ಪಾಸ್ಟರ್ ಸಭಾಪಾಲಕನು, ಸಭೆಗೆ ಬೋಧಿಸುವವನು, ಅಪೋಸ್ತಲನು, ಪ್ರವಾದಿ, ಸುವಾರ್ತಿಕ. ಸೊ ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಮೊದಲು ನಿಮ್ಮಲ್ಲಿರುವ ಕರೆ ಅದು ಹೊರಗಡೆ ಬರಬೇಕು ಅಂದರೆ ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕನ್ನೋ ಡಿಸೈರ್ ಒಳಗಡೆ ಇರಬೇಕು. ಆಸೆಯಿಂದ ಪ್ರಾರಂಭ ಆಗ್ತದೆ, ಡಿಸೈರ್. ಹೀಗೆ 2 ಪ್ರೇಯರ್ ಸೆಲ್ಸ್ ನಡೆಸ್ತಾ ಇದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ಅರೆ ನಾನು ಬಿಸ್ನೆಸ್ ಮ್ಯಾನ್, ಸೇವೆ ಮಾಡ್ತಿದ್ದೀನಿ. ಒಂದಿನ ನಾನು ಒಂದು ಸುವಾರ್ತೆ ಕೂಟ ಇಟ್ಟಿದ್ದೆ. ಆ ಸುವಾರ್ತೆ ಕೂಟದಲ್ಲಿ ನಾನೇ ಸುವಾರ್ತೆ ಪ್ರೀಚ್ ಮಾಡಿದೆ. 60 ಜನ ಬಂದಿದ್ರು. ಪ್ರೇಯರ್ ಸೆಲ್ ಮನೆ ಗುಂಪಿನಲ್ಲಿ 60 ಜನ ಬಂದರು. ಅಲ್ಲಿ ನಾನು ನಿಂತ್ಕೊಂಡು, ಇಲ್ಲಿ ಒಬ್ಬರಿಗೆ ಈ ಬ್ಯಾಕ್ ಪೇನ್ ಇದೆ, ಇನ್ನೂ ನಾನು ಪರಿಪೂರ್ಣ ಸೇವೆಗೆ ಬಂದಿಲ್ಲ ರೀ. ಆ ನನ್ನಲ್ಲಿರುವ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಯಾರೋ ಹೋಗಿ ಹೇಳಿದ್ರು, ಪಾಸ್ಟರ್ ಭಾಷಾಗೆ ದೇವರು ಗಿಫ್ಟ್ಸಲ್ಲಿ ಏನಾದ್ರು ವರ್ಡ್ ಆಫ್ ನಾಲೆಜ್ ಕೊಟ್ಟಿದ್ದಾನೆ, ಹೀಲಿಂಗ್ ಅನಾಯಿಂಟಿಂಗ್ ಕೊಟ್ಟಿದ್ದಾನೆ ಅಂತ ನಮ್ಮ ಪಾಸ್ಟರ್ಗೆ ಹೇಳಿದ್ರು. ಅದು ಕೇಳಿದ ಮೇಲೆ ನಮ್ಮ ಪಾಸ್ಟರ್ ಏನು ಮಾಡಿದ್ರು ಗೊತ್ತಾ? ಸಂಡೇ ಸರ್ವೀಸಲ್ಲಿ, ಯಾರಲ್ಲ, ಪಾಸ್ಟರ್ ಶ್ರೀನಿವಾಸನ್ನ ಸಂಡೇ ಸರ್ವೀಸಲ್ಲಿ ನನಗೆ ಶ್ರೀನಿವಾಸನ್ನ ವಾಕ್ಯ ಹೇಳಿದ ಮೇಲೆ ಹೀಲಿಂಗ್ ಪ್ರೇಯರ್ ಟೀಮ್ ಅಂತ ಇಟ್ಟಿದ್ರು. ಆ ಹೀಲಿಂಗ್ ಪ್ರೇಯರ್ ಟೀಮಲ್ಲಿ ನನಗೆ ದೂರಿಸಿದ್ರು, ಇವನ್ನ ಕೂಡ ತಗೊಳ್ರಿ, ಅವನು ಪ್ರೇಯರ್ ಮಾಡ್ತಿದ್ರೆ ಅಲ್ಲಿ ಹೀಲಿಂಗ್ಸ್ ಆಗ್ತಾ ಇದ್ದಾವೆ. ಎಲ್ಲಿ? ಮನೆ ಗುಂಪಿನಲ್ಲಿ. ಸರ್ವೀಸ್ ಆದಮೇಲೆ ನಾನು ಅಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ. ಪ್ರೇಯರ್ ಮಾಡ್ತಾ ಇದ್ರೆ ಜನ ಬಿಡುಗಡೆ ಆಗ್ತಾ ಇದ್ದಾರೆ, ಸ್ವಸ್ಥತೆ ಆಗ್ತಾ ಇದ್ದಾರೆ. ಸಂಡೇ ಸರ್ವೀಸಲ್ಲಿ ನಾನು ಒಬ್ಬ ವಿಶ್ವಾಸಿ, ನಮ್ಮ ಸಭಾಪಾಲಕರು ಅದನ್ನು ಗುರುತಿಸಿ ನನಗೆ ಅಲ್ಲಿ ನಿಂದಿರಿಸಿದರು. ಬಟ್ ಅದೆಲ್ಲ ಎಲ್ಲಿ ಪ್ರಾರಂಭ ಆಯಿತು ಗೊತ್ತಾ? ಒಂದು ಚಿಕ್ಕ ಗುಂಪಿನ ಪ್ರಾರ್ಥನೆಯಲ್ಲಿ. ನಾನು ಆಶಿಸಿಲ್ಲ ಸ್ಟೇಜ್ ಯಾವತ್ತು, ನಾನು ಆಶಿಸಿಲ್ಲ ಯಾವತ್ತು ಮೈಕ್, ನಾನು ಆಶಿಸಿಲ್ಲ ಯಾವತ್ತು ನಾನು ನಿಂತ್ಕೋಬೇಕು, ನನ್ನನ್ನು ಗುರುತಿಸ್ಬೇಕು ಜನ. ಅದಾದಮೇಲೆ ದೇವರು ನನಗೆ ಪರಿಪೂರ್ಣ ಸೇವೆಗೆ ಕರೆದ. ನಿನ್ನಲ್ಲಿರುವಂಥ ಸ್ಪೆಸಿಫಿಕ್ ಕಾಲಿಂಗ್ ನಿನಗೆ ಗೊತ್ತಾಗಬೇಕಂದ್ರೆ ದೇವರು ನಿನಗೆ ಕೊಟ್ಟಿರುವ ಜನರಲ್ ಕಾಲ್ ನೀನು ಉಪಯೋಗ ಮಾಡಬೇಕು. ಜನರಲ್ ಕಾಲ್ ಏನು? ಹೋಗಿರಿ, ಲೋಕದ ಕಟ್ಟ ಕಡೆಗೆ ಸುವಾರ್ತೆಯನ್ನು ಸಾರಿರಿ. ದಿಸ್ ಈಸ್ ಸಾಮಾನ್ಯವಾದ ಕರೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ ಓದಿ ಸಿಸ್ಟರ್. ಮಾರ್ಕ್ 16:15. ನಂಬಿ ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನೋಡ್ರಿ, ಇದು ಜನರಲ್ ಕಾಲ್ ಪ್ರಿಯರೇ. ಸ್ಪೆಸಿಫಿಕ್ ಕಾಲ್ ನಮ್ಮಲ್ಲಿ ಇದ್ದಿದ್ದು ಹೊರಗಡೆ ಬರಬೇಕು ಅಂದರೆ ನೀನು ಜನರಲ್ ಕಾಲಲ್ಲಿ ಫೇತ್ಫುಲ್ ಇರಬೇಕು, ನಂಬಿಗಸ್ತನಾಗಿರ್ಬೇಕು. ಒಂದು ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ ನನ್ನ ಕತೆ. ದೇವರು ಎಲ್ಲರನ್ನೂ ಉಪಯೋಗಿಸ್ತಾನೆ ಪ್ರಿಯರೇ. ಆತನ ಆಸೆ ತನ್ನ ಮಕ್ಕಳನ್ನು ಈ ಭೂಮಿಯಲ್ಲಿ ಉಪಯೋಗಿಸ್ಬೇಕು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಈ ತಲೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಕಲಿಯುವ ಮನೋಭಾವನೆ ಇರಲ್ಲ, ಒಂದು ಕೆಲಸ ಮಾಡುವ ಮನೋಭಾವನೆ ಇರಲ್ಲ. ನನ್ನ ಸಭೆ ಇದೆ ಗುಲ್ಬರ್ಗದಲ್ಲಿ. ಇಲ್ಲಿ ಸಭೆ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಹಳ್ಳಿಯಲ್ಲಿ ಸೇವೆ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ನಾನು ಹೇಗೆ ಸೇವೆ ಸ್ಟಾರ್ಟ್ ಮಾಡಿದೆ ಅದು ಕೂಡ ಹೇಳ್ತೇನೆ. ನಿನ್ನಲ್ಲಿರುವ ಸ್ಪೆಸಿಫಿಕ್ ಕಾಲಿಂಗ್ ಅಂದರೆ ನೀನು ಅಪೋಸ್ತಲನ, ಸುವಾರ್ತಿಕ, ನೀನು ಪ್ರವಾದಿನ, ನೀನೊಂದು ಎವ್ಯಾಂಜಲಿಸ್ಟ, ನೀನು ಒಬ್ಬ ಬೋಧಕನ, ನಿನ್ನಲ್ಲಿರುವ ಕರೆ ಅದು ಹೊರಗಡೆ ಬರಬೇಕು ಅಂದರೆ ದೇವರು ನಿನಗೆ ಕೊಟ್ಟಿರುವ ಸಾಮಾನ್ಯವಾದ ಕರೆ ಇದು ಎಲ್ಲರಿಗೆ. ನೋಡ್ರಿ, ಸಾಮಾನ್ಯವಾದ ಹೋಗಿರಿ ಲೋಕದ ಕಟ್ಟ ಕಡೆಗೆ, ಇದು ಪಾಸ್ಟರ್ಸ್ಗೆ ಮಾತ್ರ ಅಲ್ಲ, ಸುವಾರ್ತಿಕರಿಗೆ ಮಾತ್ರ ಅಲ್ಲ, ಇದು ಏನೋ ಅಪೋಸ್ತಲರಿಗೆ ಮಾತ್ರ ಅಲ್ಲ, ಇದೇನೋ ಸಭಾಪಾಲಕರಿಗೆ ಮಾತ್ರ ಅಲ್ಲ, ಇದು ಏನೋ ಬೋಧಕರಿಗೆ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬರಿಗೆ. ಹೋಗಿರಿ ಅನ್ನೋ ಪದ, ಗೋ 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 ಅನ್ನೋ ಪದ ಎಲ್ಲರಿಗೆ. ದಿಸ್ ಈಸ್ ಜನರಲ್. ಇದು ಸಾಮಾನ್ಯವಾದ ಕರೆ ಎಲ್ಲರಿಗೆ. ಹೋಗ್ರಿ. ಶಿಷ್ಯರಿಗೆ ಅದೇ ಹೇಳಿ ಮಾಡಿದ್ದು ಯೇಸು ಸ್ವಾಮಿ. ಕಲಿಸಿದ,
ಕೆಲಸ ಮಾಡಿಸಿದ, ಕಳುಹಿಸಿದ, ಕಲಿಸಿದ. ಕಲಿಬೇಕು. ಎಲ್ಲಿ ಕಲಿಬೇಕು ನೀವು? ನೀವು ಇರುವಂಥ ಸಭೆಯಲ್ಲಿ, ನೀವು ಇರುವಂಥ ಚಿಕ್ಕ ಚಿಕ್ಕ ಪ್ರಾಂತ್ಯದಲ್ಲಿ ನೀವು ಕಲಿಬೇಕು. ನಿಮಗೆ ಗೊತ್ತಾ? ನಿಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಆ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಐ ನೋ ಎವ್ರಿಥಿಂಗ್, ನನಗೆ ಎಲ್ಲ ಗೊತ್ತು, ನನಗೆಲ್ಲ ಗೊತ್ತು ಅಂದರೆ ಅವನಷ್ಟು ಮೂರ್ಖ ಯಾರೂ ಇಲ್ಲ. ಕಲಿಯಕ್ಕೆ ನೀನು ಸಮಯ ಮಾಡಿಕೊಳ್ಳಬೇಕು, ಕಲಿಯಕ್ಕೆ ಸ್ಥಳ ಮಾಡಿಕೊಳ್ಳಬೇಕು, ಕಲಿಯಕ್ಕೆ ನಿನಗೆ ಒಬ್ಬ ವ್ಯಕ್ತಿ ಬೇಕು. ನಿನಗೆ ಕಲಿಸಕ್ಕೆ ಒಬ್ಬ ವ್ಯಕ್ತಿ ಬೇಕು ನಿನಗೆ. ಈಗ ಬೈಬಲ್ ಶಾಲೆ ಮುಕ್ತಾಯ ಆಗ್ತದೆ. ಓಕೆ, ಈ ಬೈಬಲ್ ಶಾಲೆ ಮುಕ್ತಾಯ ಆಗ್ತದೆ. ಮುಕ್ತಾಯ ಆದಮೇಲೆ ನೀನು ಯಾರ ಹತ್ರ, ಇವಾಗ ಕೆಲವ್ರು ಹೇಳ್ತಾರೆ ನನಗೆ ಯಾರು ಬೇಡ, ನನಗೆ ಯಾರು ಬೇಡ, ನನಗೆ ಪವಿತ್ರಾತ್ಮ ಇದ್ದಾನೆ, ನನಗೆ ಯೇಸು ಇದ್ದಾನೆ, ಯಾರ ಹತ್ರ ಕಲಿಯೋದು ಬೇಡ, ಯಾರ ಹತ್ರ ಕಲಿಯೋದು ಬೇಡ. ಅವರು ಮೂರ್ಖರು, ಅವರು ಮೋಸ ಹೋಗ್ತಾ ಇದ್ದಾರೆ. ಡೈರೆಕ್ಟಾಗಿ ಯಾರು ಕೂಡ ಯೇಸು ಸ್ವಾಮಿಯಿಂದ, ಪವಿತ್ರಾತ್ಮನಿಂದ ಕಲಿಯಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಒಬ್ಬ ವ್ಯಕ್ತಿಯ ಮೂಲಕನೇ ಕಲಿಯಕ್ಕೆ ಆಗೋದು. ನಾನು ಕಲ್ತಿದ್ದು ಹಾಗೆ, ಅದಕ್ಕೆ ಇವತ್ತು ಸೇವೆ ಬೆಳೀತಾ ಇದೆ. ಡೈರೆಕ್ಟಾಗಿ ಯಾರು ಕಲಿಯೋಕ್ಕಾಗಲ್ಲ. ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಸ್ಯಾಮ್ಸನ್ ಅಂತ. ಸ್ಯಾಮ್ಸನ್ ಇದಾನ? ಸ್ಯಾಮ್ ಇದೆಯಾ? ಈಗ ಸ್ಯಾಮ್ ನನ್ನ ಜೊತೆ ಬರ್ತಾನೆ. ಬೊಲರು ನಾನು ಓಡಿಸ್ತಾ ಇರ್ತೀನಿ, ಬಗ್ಲಿಗೆ ಕುಂದಿರ್ತಾನೆ. ಎಲ್ಲ ನೋಡ್ಕೊಂಡ್ಬಿಟ್ಟ, ಗೇರ್ ಹೆಂಗೆ ಹಾಕೋದು, ಇದು ಹೆಂಗೆ ಹಾಕೋದು ಎಲ್ಲ ನೋಡ್ಕೊಂಡ್ಬಿಟ್ಟ. ಒಂದಿನ ಹೇಳ್ದೆ, ಅಣ್ಣ ನಾನು ಓಡಿಸ್ತೀನಿ ಅಣ್ಣ. ನೀನು ಯಾವಾಗ ಓಡಿಸಿಯ? ಇಲ್ಲ ಅಣ್ಣ ಓಡಿಸಿಲ್ಲ, ಕೊಡೋಣ ಅಂತ ಹೇಳಿದೆ. ನಾನು ಕೊಟ್ಟು ಆತನ ಬಗ್ಲಿಗೆ ಕುಂದಿರಿಸಿ, ಗೇರ್ ಹಿಂಗೆ ಹಾಕು, ಕ್ಲಚ್ ಹಿಂಗಿಡು, ಸ್ಟೇರಿಂಗ್ ಹಿಡ್ ಮಾಡು, ಇವೆಲ್ಲ ಕಲಿಸ್ತೀನೇ ಇಲ್ಲ ಸ್ಯಾಮ್? ಒಂದಿನ, ಇದು ಸುಮ್ಮನೆ ಜೋಕಿಗೆ ಹೇಳ್ತಿದ್ದೀನಪ್ಪ, ಒಂದಿನ ಸ್ಯಾಮ್ ಬ್ರದರ್ಗೆ ಕೇಳಿದ್ರು ಯಾರೋ ಪಾಸ್ಟರ್, आप ड्राइविंग सीख लिए? कैसा सीखे? मैं ऐसा सीख लिया बोल दिया वो। मैं बाजू में बोला हेलो, ऐसा बजाया उसको। मैं सिखाया बोल रहे बा, मैं तेरे बाजू कुछ हूँ। ಅಫ್ಕೋರ್ಸ್ ಎಫರ್ಟ್ಸ್ ನಿಮ್ಮದೇ ಇರ್ತದೆ. ಓಕೆ, ನಮ್ಮಲ್ಲಿ ಆ ಕಲಿಯುವ ಮನೋಭಾವನೆ ಇದ್ದರೆ, ಸ್ವಲ್ಪ ನೋಡಿಕೊಂಡ್ರೆ, ಸ್ವಲ್ಪ ಹೇಳಿದ್ರೆ ಕಲ್ತ್ಬಿಡ್ತೀವಿ. ಬಹುಶಃ ಸ್ಯಾಮ್ಸನ್ ಹಂಗೆ ಸ್ವಲ್ಪ ನಾನು ಹೇಳ್ಕೊಟ್ಟೆ. ಗಾಡಿ ಹಿಂಗೆ ಚಾಬಿ ಹಿಂಗಿಡಪ್ಪ, ಫಸ್ಟ್ ಗೇರಿಂಗ್ ಮಾಡಪ್ಪ, ಸೆಕೆಂಡ್ ಗೇರಿಂಗ್ ಮಾಡಪ್ಪ, ಅದನ್ನು ಕಲಿಸ್ಕೊಟ್ಟಿನಲ್ಲ. ಅದು ಕಲ್ತಿದ್ದಕ್ಕೆ ಅಲ್ಲ, ಇವಾಗ ಹೈವೇಯಲ್ಲಿ ಓಡಿಸ್ತಾನೆ, ಇವಾಗ 100 ಸ್ಪೀಡಲ್ಲಿ ಓಡಿಸ್ತಾನೆ. ಅಂದರೆ ಯಾರು ಕೂಡ ಡೈರೆಕ್ಟಾಗಿ ಕಲಿಯಕ್ಕೆ ಆಗಲ್ಲ, ಒಬ್ಬರು ಬೇಕೇ ಬೇಕು. ನಾವು ನಿಮಗೆ ಒಂದು ಅವಕಾಶ ಮಾಡಿಕೊಡ್ತೇವೆ ಪ್ರಿಯರೇ. ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು 3 ನಿಮಿಷ 4 ನಿಮಿಷ ಕೇಳಿಸ್ಕೊಡ್ರಿ. 9:25ಗೆ ನಾವು ಬ್ರೇಕ್ ಹೋಗೋಣ, ಮತ್ತೆ 9:30ಗೆ ವಾಪಸ್ ಬರೋಣ. ನಿಮಗೆ ನಿಮ್ಮ ಲೈಫಲ್ಲಿ ಯಾರಾದರೂ ಮೆಂಟರ್ಸ್ ಇಲ್ಲ, ಕಲಿಸೋರಿಲ್ಲ ಅಂದರೆ ನಾವಿದೆ, ನಿಮಗೆ ಕಲಿಸ್ತೇವೆ. ಬಟ್ ನಮ್ಮದು ಕಲಿಸೋ ವಿಧಾನ ಸ್ವಲ್ಪ ಬೇರೆ ಇರ್ತೈತೆ. ಈಗ ಬೈಬಲ್ ಸ್ಕೂಲಲ್ಲಿ ಕಲಿಸಿವಲ್ಲ, ಹಂಗಿರಲ್ಲ, ಸ್ವಲ್ಪ ಕಠಿಣ ಇರ್ತೈತೆ ರೀ, ಭಾಳ ಕಠಿಣ ಇರ್ತೈತೆ. ನನ್ನ ವೈಫಿಗೆ ಕೇಳ್ರಿ, ಇದ್ರೆ ಸರಿಯಾಗನ ಸೇವೆ ಮಾಡ್ತಾರೆ, ಇಲ್ಲಾಂದ್ರೆ ಬಿಟ್ಟು ಹೋಗ್ತಾರೆ ನಮ್ಮನ್ನು, ಹಂಗಿರ್ತಾರೆ ನೋಡ್ರಿ. ಸೊ ನಾನೇನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ನಿಮ್ಮ ಲೈಫಲ್ಲಿ ಪಾಸ್ಟರ್ ನಮಗೆ ಒಂದು ಮೆಂಟರ್ ಬೇಕು, ನಮಗೆ ವಾಕ್ಯ ಕಲಿಸೋರು ಬೇಕು, ನೀವು ನಮಗೆ ಕಲಿಸ್ಕೊಡ್ರಿ. ನಮ್ಮ ಲೈಫಲ್ಲಿ ನಮಗೆ ಕೆಲವು ವಿಷಯಗಳು ಗೊತ್ತಿಲ್ಲ, ಈವನ್ ಕೆಲವರಿಗೆ ಮ್ಯಾರೇಜ್ ಬಗ್ಗೆ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಸೇವೆ ಬಗ್ಗೆ ಗೊತ್ತಿಲ್ಲ. ಸೊ ಯು ಶುಡ್ ಲರ್ನ್, ಕಲಿಬೇಕು. ಕಲ್ತಿದ್ದಾಗ ನಾವು ದೊಡ್ಡ ಕಾರ್ಯಗಳನ್ನು ಮಾಡೋಕ್ಕಾಗ್ತದೆ. ಯಾರ್ದೋ ಮೈಕ್ ಆನ್ ಆಗಿದೆ, ಆಫ್ ಮಾಡಿರಿ ಪ್ಲೀಸ್. ವಾಣಿಶ್ರೀ ಅವರು, ಥ್ಯಾಂಕ್ ಯು ಸಿಸ್ಟರ್. ಸೊ ನಮಗೆಲ್ಲ ಗೊತ್ತಿಲ್ಲ ಪ್ರಿಯರೇ, ನಮಗೆ ಸ್ವಲ್ಪ ಗೊತ್ತು, ಆದರೆ ಕಲಿಬೇಕು. ಹೇ ಮ್ಯಾನ್. ಸೊ ಸಾಮಾನ್ಯವಾದ ಕರೆ ಎಲ್ಲರಿಗೆ,
ಹೋಗು, ಸುವಾರ್ತೆ ಸಾರು. ಇದಕ್ಕೆ ಸ್ಪೆಷಲ್ ಕರೆ ಬೇಕಾಗಿಲ್ಲ. ಇದು ಎಲ್ಲರಿಗೆ. ನೀನು ಫಸ್ಟ್ ಇದು ಮಾಡು. ಫಸ್ಟು ಸಭೆಗೆ ಆತ್ಮಗಳನ್ನು ತಗೊಂಡು ಬಂದಿದ್ದ ಆತ್ಮಗಳ ಜೊತೆ ಅವ್ರ ಜೊತೆ ಸಹವಾಸ ಮಾಡು, ಅವರಿಗೆ ವಾಕ್ಯ ಕಲಿಸ್ಕೊಡು. ನೀನು ಪ್ರಾರ್ಥನೆ ಮಾಡು, ಅವರಿಗೆ ವಾಕ್ಯ ಕಲಿಸ್ಕೊಡು. ಅದು ಬಿಟ್ಟು ನನಗೆ ಸ್ಟೇಜ್ ಬೇಕು, ನನಗೆ ಮೈಕ್ ಬೇಕು, ನನಗೆ ಲೈಟ್ ಬೇಕು, ನನಗೆ ಎಲ್ಲರೂ ಗುರುತಿಸಬೇಕು ಅಂದರೆ ಅದು ಆಗಂಗಿಲ್ಲ. ಅದು ಎಲ್ಲ ಹೇಳ್ರಿ, ಅದು ಆಗಂಗಿಲ್ಲ. ಅದು ಲೋಕದಲ್ಲಿ ಆಗ್ತೈತೆ ರೀ, ಇಲ್ಲಿ ಆಗಲ್ಲ. ನಾನು ಯಾವತ್ತೂ ಸ್ಯಾಮ್ಸನ್ಗೆ ಸೆಲ್ಫ್ ಮೋಟಿವ್ಗಾಗಿ ನನ್ನ ಜೊತೆಯಲ್ಲಿ ಸ್ಯಾಮ್ಗೆ ಹೇಳಿಲ್ಲ. ಹೇಳ್ಬಿಟ್ಟಿನಿ ಸ್ಯಾಮ್ಗೆ, ಏನಂತ ಗೊತ್ತಾ, ನೀನು ಕೀಬೋರ್ಡ್ ಬಾರಿಸದೇ ಇರು, ನೀನು ನಂಬಿಗಸ್ತನಾಗಿರೋದು ಕಲಿಬೇಕು. ಹೇಳಿನಲ್ಲ ಸ್ಯಾಮ್? ಹಾಂ. ಸೊ ನನಗೆ ನೀನೇನೋ ಕೀಬೋರ್ಡ್ ಬಾರಿಸ್ತೀನಿ, ನಿನಗೆ ನಾನು ಮಸ್ಕ ಹೊಡಿತೀನಿ, ನಾನು ನಿನಗೆ ಪಾಲಿಶ್ ಹೊಡಿತೀನಿ, ನನ್ನ ಕೆಲಸನೇ ಮಾಡು, ನನ್ನ ಚಮಚ ಇರೋ, ಅದು ಯಾವತ್ತೂ ಮಾಡಿಲ್ಲ, ಮಾಡಲ್ಲ ಕೂಡ. ಆಮೇನ್. ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ನಿಮಗೇನೋ ಸೆಲ್ಫ್ಗಾಗಿ ಏನೋ ಬೇಕು ಅಂತ ಒಬ್ಬ ವ್ಯಕ್ತಿ ಜೊತೆ ಕಲಿಯಕ್ಕೆ ಹೋಗಬೇಡ್ರಿ. ದೇವರ ರಾಜ್ಯಕ್ಕೆ ನಾನು ಏನಾದರೂ ಆಗಬೇಕು, ಐ ವಾಂಟ್ ಟು ಡೂ ಸಮಥಿಂಗ್, ಅದು ಬರಬೇಕು ಒಳಗಡೆ, ಆ ಡಿಸೈರ್ ಬರಬೇಕು ಒಳಗಡೆ. ಐ ವಾಂಟ್ ಟು ಡೂ ಸಮಥಿಂಗ್. ಅವಾಗ ಹೋಗಿ ಕಲಿರಿ. ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡಿದ್ದು ಅದೇ ಉದ್ದೇಶ. ಕಲಿಸಿದ, ಕೆಲಸ ಮಾಡಿಸಿದ ಯೇಸು ಸ್ವಾಮಿ ಗೊತ್ತಾ? ಬಾಣೆಗಳಲ್ಲಿ ನೀರು ತುಂಬಿಸ್ರಿ. ನಾವು ಯಾಕೆ ತುಂಬಿಸ್ಬೇಕ್ರಿ? ಯೇಸು ನೀನೇನು ಕೂತ್ಕೊಂಡಲ್ಲಿ ಹೇಳ್ತಿ? ಬಾಣೆಯಲ್ಲಿ ಚರ್ಚ್ ನಿಮಗೆ ದೇವರು ಕೊಟ್ಟಿರುವ ಚರ್ಚ್ ಏನು ಗೊತ್ತಾ? ಅದು ಒಂದು ಗಲ್ಲಿ ಕ್ರಿಕೆಟ್ ಇದ್ದಂಗೆ. ಅಲ್ಲಿ ಗಲ್ಲಿ ಕ್ರಿಕೆಟ್ ಆಡಿರಿ ನೀವು? ಗಲ್ಲಿ ಕ್ರಿಕೆಟ್ ಅಂದರೆ ಬೀದಿಯಲ್ಲಿ ನೀವು ಕ್ರಿಕೆಟ್ ಆಡಿದ್ರೆ, ಅಲ್ಲಿ ನೀವು ಸರ್ಕಲ್ ಆಡಿದ್ರೆ, ಅಲ್ಲಿ 4 ಹೊಡೆಯೋದು ಕಲ್ತ್ರೆ ದೊಡ್ಡ ಗ್ರೌಂಡಲ್ಲಿ 6 ಹೊಡಿತೀರಿ. ಕೆಲವರು ಬೀದಿಯಲ್ಲಿ ಕ್ರಿಕೆಟ್ ಆಡೋದೇ ಗೊತ್ತಿಲ್ಲ, ಗ್ರೌಂಡಲ್ಲಿ 6 ಹೊಡೆಯಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತದೆ ಬಾಲ್? ಅದು ಡೈರೆಕ್ಟ್ ಬೋಲ್ಡ್. ಅದು ನಿಮಗೆ ದೇವರು ಕೊಟ್ಟಿರುವ ಲೋಕಲ್ ಚರ್ಚ್, ದೇವರು ನಿಮಗೆ ಕೊಟ್ಟಿರುವ ಲೋಕಲ್ ಪಾಸ್ಟರ್, ದೇವರು ನಿಮಗೆ ಕೊಟ್ಟಿರುವ ಲೋಕಲ್ ನಾಯಕರು ಒಂದು ಗಲ್ಲಿ ಕ್ರಿಕೆಟಲ್ಲಿ ನೀವು ಅಲ್ಲಿ ಆಡ್ತಾ ಅಲ್ಲಿ ಪ್ರೇಯರ್ ಮಾಡೋದು, ಅಲ್ಲಿ ನಂಬಿಗಸ್ತರಾಗಿರೋದು, ಅಲ್ಲಿ ಸಭೆಗೆ ಜಲ್ದಿ ಹೋಗಬೇಕು ಫಸ್ಟ್. ನೀವು ಈ ಬೈಬಲ್ ಶಾಲೆ ಆದಮೇಲೆ ನಮ್ಮ ಸಭೆಯವರು ಯಾರಾದರೂ ಲೇಟ್ ಬಂದಾರಂದರೆ ನನ್ನ ಹತ್ರ ಬೈಸ್ಕೊಂತೀರಿ. ನೀವು ಯಾವ ಸಭೆಗೆ ಹೋಗ್ತೀರೋ ಆ ಸಭೆಗೆ ಎಲ್ಲರಿಗಿಂತ ಮುಂಚೆ ಇರ್ರಿ. ಅಲ್ಲಿ ಹೇಳ್ರಿ, ಸಾಮಾನ್ಯವಾದ ಕರೆ. ದೇವರು ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಓಕೆ, ನಾವೆಲ್ಲರೂ ಬ್ರೇಕ್ ತೆಗೆದುಕೊಂಡು ವಾಪಸ್ 5 ನಿಮಿಷ ಆದಮೇಲೆ ಬರೋಣ. ಓವರ್ ಟು ಹರ್ಷ.